ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ರೈಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुनात्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि दिनाय मेने अस्मद्गुरोर्भगवतोऽस्य दैकसिन्धो रामानुजस्य चरणं प्रपद्ये। विगाहे यामुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं हस्तामलगताङ्गतम् यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलाग्रहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् इत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यति परिपृडो यद्गीतानामतर्षेदञ्जसा निगमपरिषन्नेदीयां संनिरामयमाशयं जननपदवीयातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारलिः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। निगमान्तमहादेशिकाय नमः। ಭಾಷ್ಯದಲ್ಲಿ 2ನೇ ಅಧ್ಯಾಯದ 14ನೇ ಶ್ಲೋಕದ ಅರ್ಥವನ್ನು ಆರಂಭಿಸಿದೆವು. ಹಿಂದಿನ ಶ್ಲೋಕದಲ್ಲಿ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತನ ಮುಖ್ಯತಿ ಅಂತ ಹೇಳಿ, ದೇಹಾಂತರ ಪ್ರಾಪ್ತಿಯಲ್ಲಿಯೂ ಕೂಡ ಇಲ್ಲಿ ಹೇಗೆ ದೇಹದಲ್ಲಿ ಇರುವವನಿಗೆ ಕೌಮಾರಾದಿ ಅವಸ್ಥೆಗಳೆಲ್ಲ ಬರುತ್ತೆಯೋ ಆ ಅವಸ್ಥೆಗಳಲ್ಲಿ ಹೇಗೆ ಆತ್ಮನಾಶ ಆದ ಅಂತ ಹೇಳಿಬಿಟ್ಟು ಶೋಕ ಯಾರು ಪಡುವುದಿಲ್ಲ, ಆತ್ಮನು ಸ್ಥಿರನಾಗಿದ್ದಾನೆ ಎನ್ನುವ ಬುದ್ಧಿ ಹೇಗಿದೆಯೋ ಹಾಗೆಯೇ ದೇಹದಿಂದ ದೇಹ ಬಂದಾಗಲಿಯೂ ಕೂಡ ಅದೇ ರೀತಿ ಆತ್ಮನ ಸ್ಥಿರತ್ವ ಬುದ್ಧಿಯಿಂದ ಮೋಹಗೊಳ್ಳಬಾರದು ಅಂತ ಹೇಳಿ ಕೃಷ್ಣನು ಉಪದೇಶ ಮಾಡಿ, ಶಾಸ್ತ್ರೀಯ ಕರ್ಮವನ್ನು ಆದ್ದರಿಂದ ಮಾಡಬೇಕು, ಯುದ್ಧಾದಿ ಕರ್ಮಗಳನ್ನೆಲ್ಲ ನೀನು ವರ್ಣಾಶ್ರಮ ಧರ್ಮಗಳನ್ನು ತ್ಯಾಗ ಮಾಡಿದ್ರೆ ಅದು ಅವನಿಗೆ ಅಶ್ರೇಯಸ್ಸು, ಅದನ್ನೆಲ್ಲ ಫಲಾಭಿಸಂಧಿರಹಿತವಾಗಿ ಪರಮಾತ್ಮನ ಆರಾಧನಾಪೂರ್ವಕವಾಗಿ ಮಾಡುವುದು ಶ್ರೇಯಸ್ಸು ಅನ್ನೋದನ್ನು ಹೇಳಿ, ಆ ಕರ್ಮಗಳಲ್ಲಿ ಬೇಕಾದಷ್ಟು ಪ್ರತಿಕೂಲಗಳೆಲ್ಲ ಇರುತ್ತಲ್ಲ, ಬೇಕಾದಷ್ಟು ಕಷ್ಟಗಳು ಬರುತ್ತೆ. ಆದ್ದರಿಂದ ಅದೆಲ್ಲ ಹೇಗೆ ಅದನ್ನು ಮಾಡೋದು ಅಂತ ಕೇಳಿದ್ರೆ ಅದೆಲ್ಲ ಆಗಮಾಪಾಯಗಳು. ಅದರಲ್ಲಿ 2 ವಿಧವಾದ ತೊಂದರೆಗಳು ಬರಬಹುದು. ಒಂದು ಬಾಹ್ಯವಾದದ್ದು, ಒಂದು ಆಂತರವಾದದ್ದು. ಇದು ಬಾಹ್ಯವಾದದ್ದನ್ನು ಮೊದಲು, ಇದು ಬಹಳ ಮುಖ್ಯವಾದ್ದರಿಂದ ತಕ್ಷಣವೇ ಇಲ್ಲಿ ಆತ್ಮಸ್ವರೂಪ ಹೇಳುವಾಗ ಅದನ್ನೆಲ್ಲ ಮುಗಿಸ್ಬಿಟ್ಟು ಇದು ಹೇಳಬೇಕಾಗಿತ್ತಲ್ಲ ಅಂದರೆ ಅದರ ಮಧ್ಯದಲ್ಲಿಯೇ, ಯಾಕೆ ಅಂದರೆ ಅದು ಬಹಳ ಪ್ರಧಾನವಾದದ್ದು ಅನ್ನುವ ದೃಷ್ಟಿಯಿಂದ ತಕ್ಷಣವನ್ನೇ ಬಾಹ್ಯವಾದ ಪ್ರತಿಕೂಲಗಳನ್ನು ಸಹಿಸಿಕೊಳ್ಳಬೇಕು ಒಬ್ಬ ಶಾಸ್ತ್ರೀಯ ಕರ್ಮ ಮುಗಿಸುವವರೆಗೂ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಮಮರ್ಥಮ್ಮ ಅನಂತರಮೇವಾಹ, ತಕ್ಷಣ ಅದಾದ ಮೇಲೆಯೇ ಇದನ್ನು ಮೊದಲು ಹೇಳ್ತಾ ಇದ್ದಾರೆ. ಮಾತ್ರ ಸ್ಪರ್ಶ ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ,
ಆಗಮಾಪಾಯಿನಃ ಅನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ ಹೇಳಿ. ಈ ಮಾತ್ರ ಅನ್ನುವ ಶಬ್ದಕ್ಕೆ ವಿಧವಾದ ಅರ್ಥ ಮಾಡ್ತಾರೆ. ಆದರೆ ಇಲ್ಲಿ ಭಾಷ್ಯಕಾರರು ಮಾಡಿರೋದು ತನ್ಮಾತ್ರೆಗಳು ಅನ್ನುವುದನ್ನು ಇದು ಸೂಚನೆ ಮಾಡೋದ್ರಿಂದ ಮಾತ್ರ ಸ್ಪರ್ಶಗಳು ಅಂತ ಹೇಳಿದ್ರೆ, ಮಾತ್ರ ಸ್ಪರ್ಶಾಹ ಅಂತ ಹೇಳಿದ್ರೆ ತನ್ಮಾತ್ರೆಗಳ ಕಾರ್ಯವಾದ ಪಂಚಭೂತಗಳಿಗೆ ಗುಣಗಳಾದ ಶಬ್ದಸ್ಪರ್ಶ ರೂಪರಸಗಂಧಗಳು, ಆ ಗುಣಗಳು ಸಾಶ್ರಯವಾಗಿಯೇ ಇವನಿಗೆ ಅನುಭವಕ್ಕೆ ವಿಷಯವಾಗುವುದರಿಂದ ವಿಶಿಷ್ಟವಾದ ಪದಾರ್ಥವೇ ಗುಣವಿಶಿಷ್ಟವಾದ. ಆದ್ದರಿಂದ ಶಬ್ದಸ್ಪರ್ಶ ರೂಪರಸಗಂಧಗಳು ಸಾಶ್ರಯವಾದದ್ದು. ಸಾಶ್ರಯಾಹ, ಆಶ್ರಯದ ಜೊತೆ ಶಬ್ದಕ್ಕೆ ಇದಕ್ಕೆಲ್ಲ ಆಶ್ರಯವಾದದ್ದು ಪಂಚಭೂತಗಳು. ಅದು ತನ್ಮಾತ್ರೆಗಳ ಕಾರ್ಯವಾದ್ದರಿಂದ ಮಾತ್ರಾಹ ಅನ್ನುವ ಶಬ್ದದಿಂದಲೇ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಅದರೊಡನೆ ಸ್ಪರ್ಶ ಹೊಂದುವಂತಹ ಈ ಶ್ರೋತ್ರೇಂದ್ರಿಯವೇ ಮೊದಲಾದದ್ದೆಲ್ಲ ಅವುಗಳಿಂದ ಸ್ಪರ್ಶ ಹೊಂದಿದಾಗ ಶೀತ ಉಷ್ಣ ಮೃದು ಪರುಷ ಮೊದಲಾದ ರೂಪದಲ್ಲಿ ಸುಖ ದುಃಖಗಳು ಉಂಟಾಗುತ್ತೆ. ಶೀತ ಉಷ್ಣ ಸುಖ ದುಃಖದಾಹ ಅನ್ನುವಾಗ ಶೀತೋಷ್ಣ ರೂಪವಾದ ಸುಖ ದುಃಖಗಳು ಅಂತ ಅರ್ಥ ಮಾಡಬೇಕಿಲ್ಲಿ. ಸಮಸ್ತ ಪದವನ್ನು ಶೀತ ಉಷ್ಣ ರೂಪವಾದ ಸುಖ ದುಃಖಗಳು ಅಂತ ಅದಕ್ಕೆ ಅರ್ಥ ಮಾಡಿದ್ರು. ಆದ್ದರಿಂದ ಆ ರೀತಿ ಅದನ್ನು ಅರ್ಥ ಹೇಳಿ ಶೀತೋಷ್ಣ ಶಬ್ದ ಪ್ರದರ್ಶನಾರ್ಥ. ಶೀತ ಉಷ್ಣ ಅಂತ ಹೇಳಿರೋದು ಯಜ್ಞಾದಿ ಕರ್ಮಗಳಲ್ಲಿ ಹೊರಗಡೆ ಮಾಡುವಾಗೆಲ್ಲ ಅಲ್ಲಿ ಬೇಕಾದಷ್ಟು ಶೀತ ಉಷ್ಣಗಳು ಉಂಟಾಗಬಹುದು, ಅಥವಾ ನಿಯಮಗಳು ಇರುತ್ತೆ. ಅದಕ್ಕೆ ಉಪವಾಸಾದಿಗಳು ವ್ರತ ನಿಯಮಗಳೆಲ್ಲ ಇದೆ. ಅವುಗಳೆಲ್ಲ ಅಷ್ಟು ಸುಲಭವಲ್ಲ ಮಾಡೋದು, ಅದರಲ್ಲೆಲ್ಲ ಕಷ್ಟಗಳು ಬರುತ್ತಲ್ಲ. ಬಿಸಿಲು ಗಾಳಿ ಚಳಿ ಮೊದಲಾದದ್ದೆಲ್ಲ ತೊಂದರೆ ಉಂಟು ಮಾಡಬಹುದು. ಆದರೆ ಶಾಸ್ತ್ರೀಯವಾದ ಕರ್ಮ ಮುಗಿಯುವವರೆಗೂ ಅದನ್ನೆಲ್ಲ ಸಹಿಸಿಕೊಳ್ಳಬೇಕು ಒಬ್ಬನು ಜ್ಞಾನಿಯಾದವನು. ಯಾಕೆ ಅಂದರೆ ಈ ಬಾಹ್ಯವಾದ ಪ್ರತಿಕೂಲಗಳೆಲ್ಲ ಆಗಮಾಪಾಯಿಗಳು ಅದೆಲ್ಲ ನಿತ್ಯವಲ್ಲ, ಬರುತ್ತೆ ಹೋಗುತ್ತೆ. ಆ ಒಂದು ಬುದ್ಧಿಯಿಂದ ಸಹಿಸಿಕೊಳ್ಬೇಕು. ಇದು ಪ್ರದರ್ಶನಾರ್ಥ ಅಂತ ಹೇಳಿದ್ರೆ, ಯುದ್ಧದಲ್ಲಿ ಈ ರೀತಿ ಬರದೇ ಇರುವ ಯುದ್ಧದಲ್ಲಿ ಬೇಕಾದಷ್ಟು ಬೇರೆ ವಿಧವಾದ ತೊಂದರೆಗಳು ಬರುತ್ತೆ. ಶಸ್ತ್ರಪಾತವಾಗುತ್ತೆ, ಮರಣವಾಗುತ್ತೆ, ಅವರಿಗೆ ಬಹಳ ಬೇಕಾದವರು ಸೈನಿಕರ ವಿಯೋಗವಾಗುತ್ತೆ. ಇದೆಲ್ಲ ಬೇಕಾದಷ್ಟು ಈ ರೀತಿಯಾದ ವಿಷಯಗಳೆಲ್ಲ ಆಗೋದರಿಂದ ಯುದ್ಧದಲ್ಲಿ ಒಂದೊಂದು ಕರ್ಮಗಳಲ್ಲಿಯೂ ಆಯಾ ವರ್ಣಾಶ್ರಮ ಧರ್ಮಗಳು ಯಾವ್ಯಾವುದಿದೆಯೋ ಅದರಲ್ಲಿ ಬೇರೆ ಬೇರೆ ವಿಷಯವಾದ ಈ ರೀತಿ ಪ್ರತಿಕೂಲಗಳು ಇರಬಹುದು. ಇದೆಲ್ಲವೂ ಕೂಡ ಆಗಮಾಪಾಯಿಗಳು ಅನ್ನುವ ದೃಷ್ಟಿಯಿಂದ ಹೇಳ್ತಿದ್ದಾರೆ. ಅದನ್ನು ಧೈರ್ಯದಿಂದ ಆ ಕರ್ಮ ಮುಗಿಯುವವರೆಗೂ ಯಾವತ್ತೂ ಯುದ್ಧಾದಿ ಶಾಸ್ತ್ರೀಯ ಕರ್ಮ ಸಮಾಪ್ತಿ ತಿತಿಕ್ಷಸ್ವ. ಅರ್ಜುನನಿಗೆ ಹೇಳ್ತಾ ಇರೋದ್ರಿಂದ ಯುದ್ಧವೇ ಮೊದಲಾದ ಎಲ್ಲರಿಗೂ ಅವರವರ ವರ್ಣಾಶ್ರಮ ಧರ್ಮಗಳನ್ನು ತಿಳಿಸುತ್ತೆ. ಅವುಗಳು ಆಗಮಾಪಾಯಿಗಳಾದ್ದರಿಂದಲೇ ಅದನ್ನು ಸಹಿಸಿಕೊಳ್ಬೇಕು ಅಂತ ಹೇಳಿದ್ರು. ಅದರಿಂದ ಅನಿತ್ಯವಾದವು. ಬಂಧ ಹೇತುಭೂತ ಕರ್ಮನಾಶೆ, ಕರ್ಮಗಳೆಲ್ಲ ಹೋಗ್ಬಿಟ್ರೆ ಅದು ಆಗಮಾಪಾಯಿ ಹೇಗಿದ್ರು ನಿವೃತ್ತವಾಗಿಬಿಡುತ್ತೆ. ಎಲ್ಲವೂ ಕೂಡ ಆಗಮಾಪಾಯಿತ್ವೇನಾಪಿ ನಿವರ್ತಂತೆ, ಅದೆಲ್ಲ ನಿವೃತ್ತಿವಾಗಿಬಿಡುತ್ತೆ ಕರ್ಮ ಬಂದ ಹೋದರೆ. ಅದನ್ನು ನಾವು ನೋಡಿದ್ವಿ. ಈಗ ತಾತ್ಪರ್ಯ ಚಂದ್ರಿಕೆಯಲ್ಲಿ ಇದನ್ನು ಸ್ವಲ್ಪ ಇನ್ನೂ ವಿವರಿಸ್ತಾರೆ. ಇದರಲ್ಲಿ ಆತ್ಮನಿತ್ಯತ್ವ ಪ್ರಕರಣ ಪರ್ಯವಸಾನೆ ವಕ್ತವ್ಯ ಅಪಿ ಅಯಮರ್ಥಃ ತಾತ್ಪರ್ಯ ಅತಿಶಯಾತ್ ಸಹಸಾ ಉಚ್ಯತೆ. ತಕ್ಷಣವೇ ಯಾಕೆ ಹೇಳಿದೆ ಅಂದರೆ, ಈ ತಾತ್ಪರ್ಯದ ಒಂದು ಅತಿಶಯವಾದ ತಾತ್ಪರ್ಯ ಬಹಳ ಪ್ರಧಾನವಾದದ್ದು ಅನ್ನುವ ದೃಷ್ಟಿಯಿಂದ ಇಲ್ಲಿ ತಕ್ಷಣವೇ ಇದನ್ನು ಆತ್ಮನಿತ್ಯತ್ವವನ್ನು ಪೂರ್ಣಗೊಳಿಸಿ ಆ ಉಪದೇಶವನ್ನು ಅದಾದ ಮೇಲೆ ಇದು ಹೇಳ್ಬೋದಾಗಿತ್ತಲ್ಲ, ಮಧ್ಯದಲ್ಲಿ ಯಾಕೆ ಇದು ಬಂತು ಅಂತ ಹೇಳಿದ್ರೆ, ಇದು ಒಂದು ಅತಿಶಯವಾದ ತಾತ್ಪರ್ಯ, ಮುಖ್ಯವಾದದ್ದು, ಇದನ್ನು ತಿಳಿಬೇಕಾದ್ದು ಅವಶ್ಯವಾಗಿ ಅಂತ ಹೇಳಿ ಇಲ್ಲಿಯೇ ಹೇಳ್ತಾ ಇದ್ದಾರೆ. ಇಮಮರ್ಥಂ ಅನಂತರಮೇವ ಆಹಾ ಅಂತ ಹೇಳಿದ್ರು. ಆಭಿಹಿ ಮೀಯಂತೆ ಶಬ್ದಾದೇಹ ಇತಿ ಶ್ರೋತ್ರಾದೀನಿ ಇಂದ್ರಿಯಾಣಿ ಮಾತ್ರಾಹ ಇತಿ ಶಂಕರಾದಿ ಉಕ್ತ ಅಪ್ರಸಿದ್ಧ ಯೋಜನಾ ವಿದಾಸಾಯ ಮಾತ್ರಾ ಶಬ್ದಾರ್ಥಮಾಹ ಶಬ್ದೇತಿ. ಮಾತ್ರ ಅನ್ನೋದಕ್ಕೆ ಶಂಕರ ಭಾಷ್ಯದಲ್ಲಿ ಹೇಗೆ ಅರ್ಥ ಮಾಡಿದ್ದಾರೆ ಅಂದರೆ, ಶ್ರೋತ್ರಾದಿ ಇಂದ್ರಿಯಗಳು ಅಂತ ಅರ್ಥ ಮಾಡಿದ್ರು ಮಾತ್ರಾ ಶಬ್ದಕ್ಕೆ. ಅದಕ್ಕೆ ನಿರುಕ್ತಿಯನ್ನು ಹೇಳುವಾಗ ಆಭಿಹಿ ಮೀಯಂತೆ ಶಬ್ದಾದಯ, ಇವುಗಳಿಂದ ತಿಳಿಯಲ್ಪಡೋದು. ಶಬ್ದ ಮಾಂಗ್ ಮಾನೆ ಅಂತ ಹೇಳಿಬಿಟ್ಟು ತಿಳಿಯಲ್ಪಡುವುದು ಅಂತ ಹೇಳಿ, ಶಬ್ದಾದಿಗಳು ಇವುಗಳಿಂದ ತಿಳಿಯಲ್ಪಡುತ್ತೆ, ಅನುಭವಿಸಲ್ಪಡುತ್ತೆ, ಇದೆಲ್ಲ ಅರ್ಥಗಳು. ಅದರಿಂದ ಶ್ರೋತ್ರಾದಿ ಇಂದ್ರಿಯಗಳು ಮಾತ್ರ ಅಂತ ಅರ್ಥ ಮಾಡಿದ್ರು. ಭಾಷಿಕಾರರು ಅದನ್ನು ಆ ರೀತಿಯನ್ನು ಅರ್ಥವನ್ನು ಒಪ್ಕೊಳ್ಳಿಲ್ಲ. ಇಲ್ಲಿ ಸಾಶ್ರಯ ಅಂದರು.
ಗುಣವಿಶಿಷ್ಟ ದ್ರವ್ಯಸ್ಯ ಹಿ ತನ್ಮಾತ್ರ ಕಾರ್ಯತ್ವಮಿತಿ ಭಾವ. ಮಾತ್ರ ಶಬ್ದಕ್ಕೆ ತನ್ಮಾತ್ರೆಗಳು ಅನ್ನೋ ಅರ್ಥದಲ್ಲಿ ತೆಗೆದುಕೊಂಡು ಆ ತನ್ಮಾತ್ರೆಗಳ ಕಾರ್ಯವಾದ ಗುಣವಿಶಿಷ್ಟವಾದ ದ್ರವ್ಯವನ್ನು ತಿಳಿಸ್ತಾ ಇದೆ ಈ ಮಾತ್ರಾ ಶಬ್ದ ಅಂತ ಭಾಷ್ಯಕಾರರು ಅರ್ಥ ಮಾಡಿದ್ರು. ಇಂದ್ರಿಯಗಳು ಅಂತ ಅರ್ಥ ಮಾಡಲಿಲ್ಲ. ತನ್ಮಾತ್ರ ಕಾರ್ಯತ್ವಾತ್ ತನ್ಮಾತ್ರಾಣಾಂ ಮಾತ್ರಾ ಶಬ್ದವಾಚ್ಯತ್ವೇ ತಾವನ್ನಾಸ್ತಿ ವಿವಾದ. ಮಾತ್ರ ತನ್ಮಾತ್ರೆಗಳು ಮಾತ್ರಾ ಶಬ್ದದಿಂದಲೇ ತನ್ಮಾತ್ರೆಗಳೇ ಹೇಳುವಂಥದ್ರಲ್ಲಿ ಯಾವ ವಿವಾದವೂ ಇಲ್ಲ. ಶಬ್ದ ಮಾತ್ರ, ಸ್ಪರ್ಶ ಮಾತ್ರ ಮೊದಲಾದ ಪ್ರಯೋಗಗಳು ಪ್ರಸಿದ್ಧವಾಗಿದೆ. ಆದ್ದರಿಂದ ಅದರ ಕಾರ್ಯದ್ರವ್ಯಸ್ಯಾಪಿ ತದೇಕ ದ್ರವ್ಯತ್ವಾತ್ ತಚ್ಛಬ್ದ ಗೋಚರತ್ವಂ ಉಪಪನ್ನಂ. ತನ್ಮಾತ್ರೆ ಕಾರ್ಯವೂ ಅದೇ ದ್ರವ್ಯವೇ. ದ್ರವ್ಯವು ಬೇರೆ ಆಗುವುದಿಲ್ಲ, ಅವಸ್ಥೆಗಳು ಬೇರೆ ಆಗುತ್ತೆ. ಇದೆಲ್ಲ ಮೂಲ ಪ್ರಕೃತಿಯ ಅವಸ್ಥೆಗಳೇ. ತನ್ಮಾತ್ರೆ ಮಧ್ಯದ ಅವಸ್ಥೆ. ಅಹಂಕಾರ ತತ್ವದಿಂದ ಪಂಚಭೂತಗಳು ಉಂಟಾಗುವುದಕ್ಕೆ ಮೊದಲು ಮಧ್ಯದ ಅವಸ್ಥೆಗಳು ತನ್ಮಾತ್ರೆಗಳು ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅದು ಈ ಆಕಾಶ ಮೊದಲಾದ ದ್ರವ್ಯಗಳು ತನ್ಮಾತ್ರೆಗಳು ಒಂದೇ ದ್ರವ್ಯವೇ. ಎಲ್ಲವೂ ಪ್ರಕೃತಿಯೇ, ತ್ರಿಗುಣಾತ್ಮಕವಾದದ್ದು. ಬೇರೆ ಬೇರೆ ಅವಸ್ಥೆಗಳಲ್ಲಿ ಇದೆ ಪರಿಣಾಮ ಹೊಂದಿ. ಆದ್ದರಿಂದ ಅದನ್ನು ಆ ಶಬ್ದದಿಂದ ಹೇಳುವುದರಲ್ಲಿ ಏನು ವಿರೋಧವಿಲ್ಲ. ಅದನ್ನು ಹೇಳ್ತೀವಲ್ಲ ಕರ್ಮ ವ್ಯುತ್ಪತ್ತಿ, ಅದು ಅವರು ಹೇಳಿದ್ದು ಮಾತ್ರ ಶಬ್ದಕ್ಕೆ. ಆದ್ದರಿಂದ ಇಲ್ಲಿ ಭಾವ ವ್ಯುತ್ಪತ್ತಿಯೇ ಪ್ರಸಿದ್ಧವಾದದ್ದು. ಅದನ್ನು ವಿಷಯ ಸಂಬಂಧಸ್ಯೈವ ಸಾಕ್ಷಾತ್ ಸುಖಾದಿ ಹೇತುತ್ವಂ ಮತ್ವಾ ಸ್ಪರ್ಶಸ್ಯ ಪ್ರತಿಸಂಬಂಧಿಯಂತರಂ ನಿರ್ದಿಶನ್ನೇ ಸಮಾಸಾರ್ಥ ಮಹಾ ಅಂತ ಹೇಳಿದ್ರು. ವಿಷಯ ಸಂಬಂಧದಿಂದಲೇ ಸುಖ ಮೊದಲಾದದೆಲ್ಲ ಉಂಟಾಗುವುದು ವಿಷಯದ ಸಂಬಂಧದಿಂದ. ನಮಗೆ ಒಂದು ಒಳ್ಳೆಯ ಸಂಗೀತ ಕೇಳಿದ್ರೆ ಸಂತೋಷವಾಗುತ್ತೆ. ಅದಕ್ಕೆ ಆ ಶಬ್ದ ನಮ್ಮ ಶ್ರೋತ್ರೇಂದ್ರಿಯಕ್ಕೆ ಸಂಬಂಧಿಸಿ ನಮಗೆ ಆ ಸುಖ ಉಂಟಾಯಿತು, ಆನಂದ ಉಂಟಾಗುತ್ತೆ. ಎಲ್ಲ ವಿಷಯದ ಸಂಬಂಧದಿಂದ ಸುಖವೆಲ್ಲ ಉಂಟಾಗುತ್ತೆ. ವಿಷಯ ಸಂಬಂಧವೇ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧವಾದಾಗ ಉಂಟಾಗುತ್ತೆ. ಒಂದು ಒಳ್ಳೆಯ ಪದಾರ್ಥವನ್ನು ತಿಂದರೆ ಅದು ರಸನೆಯೊಂದಿಗೆ ಸಂಬಂಧ ಹೊಂದಿ ಅದರಿಂದ ನಮಗೆ ಸುಖ ಉಂಟಾಗುತ್ತೆ. ಈ ರೀತಿ ಈ ವಿಷಯದ ಸಂಬಂಧದಿಂದವೇ ಸುಖ ದುಃಖಾದಿಗಳು ಹೇತುಗಳು ಅದಕ್ಕೆ ಕಾರಣವಾದ್ದರಿಂದ ಸ್ಪರ್ಶಸ್ಯ ಪ್ರತಿಸಂಬಂಧಿಯಂತರಂ ನಿರ್ದಿಶನ್ ಶ್ರೋತ್ರಾದಿಭಿ ತೇಷಾಂ ಸ್ಪರ್ಶಾಹ. ಆದ್ದರಿಂದ ಮಾತ್ರ ಸ್ಪರ್ಶಾಹ ಅಂತ ಹೇಳುವಾಗ ಆ ಸ್ಪರ್ಶ ಅನ್ನೋದಕ್ಕೆ ಶ್ರೋತ್ರಾದಿ ಇಂದ್ರಿಯಗಳೊಡನೆ ಸ್ಪರ್ಶ ಹೊಂದುವುದು. ಶೀತೋಷ್ಣ ಮೃದು ಪರುಷಾದಿ ಸುಖ ದುಃಖದಾಹ ಭವಂತಿ. ಇಂದ್ರಿಯಗಳೊಡನೆ ವಿಷಯಗಳು ಸಂಬಂಧ ಹೊಂದಿದಾಗ ಶೀತ ಉಷ್ಣ ಪರುಷ ಸುಖ ದುಃಖ ಇದೆಲ್ಲ ಕೂಡ ನಮಗೆ ಉಂಟಾಗುತ್ತೆ. ಇದು ಕೆಲವು ಸುಖವನ್ನು ಉಂಟು ಮಾಡುತ್ತೆ, ಕೆಲವು ದುಃಖವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಈ ಸ್ಪರ್ಶ ಅದುವಿಂದಲೇ ಸುಖ ದುಃಖಗಳು ಉಂಟಾಗುತ್ತೆ ಅಂತ ಹೇಳಿದ್ರು. ಶೀತೋಷ್ಣಾದಯ ಉಪಲಕ್ಷಣತ್ವಂ ಸಮಾಸಾರ್ಥಂ ಚಾಹ. ಶೀತೋಷ್ಣ ಶಬ್ದಯೋ ಉಪಲಕ್ಷಣ, ಶೀತೋಷ್ಣ ಮೃದು ಪರುಷ ಎಲ್ಲವೂ ಅದರಲ್ಲಿ ಸೇರುತ್ತೆ. ಏವಂ ಹೇತುಫಲಭಾವಂ ವಿಹಾಯ ಶೀತೋಷ್ಣದಾಹ ಸುಖ ದುಃಖಾಶ್ಚರ್ಯ ಯೋಜನಾಯ ಪೃಥಗ್ ವ್ಯಪದೇಶ ವೈಯರ್ಥ್ಯಮಿತಿ. ಅಂದರೆ ಇದು ಈ ಸಮಸ್ತ ಪದವನ್ನು ಶೀತೋಷ್ಣದಾಹ ಸುಖ ದುಃಖದಾಶ್ಚೇತಿ ಅಂತ ಅರ್ಥ ಮಾಡೋದ್ರಲ್ಲಿ ಅಲ್ಲಿ ಎರಡೂ ಕೂಡ ಹೇಳಿದ್ರೆ ಅದು ಮತ್ತೆ ಮತ್ತೆ ಬೇರೆಯಾಗಿ ಹೇಳೋದಕ್ಕೆ ವ್ಯರ್ಥವಾಗುತ್ತೆ, ಅದಕ್ಕೆ ಪ್ರಯೋಜನವಿಲ್ಲ. ಆದ್ದರಿಂದ ಇಲ್ಲಿ ಹೇತು ಫಲ ಭಾವವನ್ನೇ ಹೇಳ್ತಾರೆ. ಒಂದು ಕಾರಣ, ಒಂದು ಫಲ. ಅದರಿಂದ ಶೀತ ಉಷ್ಣಗಳು ಕಾರಣ, ಸುಖ ದುಃಖಗಳು ಅದರ ಫಲ. ಶೀತ ಉಷ್ಣಗಳ ಸಂಬಂಧ ಆದಾಗ ಸುಖ ದುಃಖಗಳು ನಮಗೆ ಅನುಭವವಾಗುತ್ತೆ ಅನ್ನೋದು ಅರ್ಥ. ಸಂಗ್ರಾಮದಲ್ಲಿ ಯುದ್ಧದಲ್ಲಿ ಶೀತೋಷ್ಣಯೋಹ ಅಪ್ರಸಕ್ತತ್ವಾತ್, ಇಲ್ಲಿ ಅದು ಬರದೇ ಇರಬಹುದು. ಕಿಮರ್ಥಂ ಇದು ಮುಚ್ಯತೆ ಇತ್ಯತ್ರ. ಯುದ್ಧ ಮಾಡುವವನಿಗೆ ಶೀತ ಉಷ್ಣ ಎಲ್ಲ ಯಾಕೆ ಹೇಳಬೇಕು ಹೇಳಿದ್ರೆ ಅದೆಲ್ಲ ಪ್ರದರ್ಶನಾರ್ಥ ಅಂತ ಹೇಳಿದ್ರು. ಶಸ್ತ್ರಪಾತಾದೇ ರೀತಿ ಶೇಷ, ಶಸ್ತ್ರಪಾತವೇ ಮೊದಲಾದಕ್ಕೂ ಇಲ್ಲಿ ಇದು ಪ್ರದರ್ಶನಾರ್ಥ, ಲಾಕ್ಷಣಿಕ. ಎಲ್ಲ ವಿಧವಾದ ಬಾಹ್ಯ ಅನುಭವಗಳೆಲ್ಲ ಇದರಲ್ಲಿ ಸೇರಿದೆ. ಶೀತೋಷ್ಣಾದಿಕಂತು ತೇಷು ವರ್ಣಾಶ್ರಮ ಧರ್ಮೇಶು ಯಥಾಸಂಭವಂ ಗ್ರಾಹ್ಯಂ. ಆಯಾ ವರ್ಣಾಶ್ರಮ ಧರ್ಮಗಳಲ್ಲಿ ಮಾಡುವ ಕರ್ಮಗಳಿಗೆ ಬೇರೆ ಬೇರೆ ವಿಧವಾದ ಅನುಭವಗಳಾಗುತ್ತೆ. ಒಬ್ಬ ವೈಶ್ಯರು ಇದೆಲ್ಲ ಮಾಡ್ತಾರೆ, ಕೃಷಿ ಮೊದಲಾದದೆಲ್ಲ ಮಾಡ್ತಾರೆ, ವ್ಯಾಪಾರಗಳನ್ನು ಮಾಡ್ತಾರೆ, ಅದರಲ್ಲಿ ಬೇರೆ ವಿಧವಾದ ಪ್ರತಿಕೂಲ ಉಂಟಾಗ್ಬೋದು. ಬ್ರಾಹ್ಮಣರಿಗೆ ಬೇರೆ ವಿಧವಾದ ಪ್ರತಿಕೂಲಗಳು ಉಂಟಾಗಬಹುದು. ಯಜ್ಞಾದಿ ಕರ್ಮಗಳಲ್ಲಿ ಮಾಡುವ ನಿಯಮಗಳು ಇಷ್ಟೇ ಮೊದಲಾದದ್ದೆಲ್ಲ ಬೇಕಾದಷ್ಟೇ ಇರುತ್ತೆ. ಕ್ಷತ್ರಿಯರಿಗೆ ಬೇರೆ ವಿಧವಾದ ಅವರ ವರ್ಣಾಶ್ರಮ ಧರ್ಮದಲ್ಲಿ ಬೇರೆ ವಿಧವಾದ ಪ್ರತಿಕೂಲಗಳು ಉಂಟಾಗುತ್ತೆ. ಇಂದ ಅದೆಲ್ಲ ಪ್ರದರ್ಶನಾರ್ಥ ಅಂತ ಹೇಳಿದ್ರು. ಆಯಾ ವರ್ಣಾಶ್ರಮ ಧರ್ಮಗಳಿಗೆ
ಹೇಗೆ ಹೇಗೆ ಅದು ಸಂಭವವಾಗುತ್ತೋ ಅವರು ಮಾಡುವ ಕಾರ್ಯಗಳಿಗೆ ಅದಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಧೀರಮಿತಿ ವಕ್ಷ್ಯಮಾಣಂ ಧೀರಃ ತತ್ರ ಇತಿ ಪೂರ್ವೋಕ್ತಂ ತಾನ್ ಧೈರ್ಯೇಣ. ಧೀರಸ್ತತ್ರ ನ ಮುಖ್ಯತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದನ್ನ ಧೈರ್ಯದಿಂದ ಇದನ್ನ ತಡೆದುಕೊಳ್ಬೇಕು. ಧೀರಃ ಅಂದ್ರೆ ಶರೀರಾತ್ಮ ವಿವೇಕವುಳ್ಳವನು ಅಂತ ಅರ್ಥ. ಅಥವಾ ಇಲ್ಲಿಯೇ ಕೌಂತೆಯ, ಭಾರತ ಮೊದಲಾದ ಶಬ್ದಗಳೆಲ್ಲ ಹೇಳಲ್ಪಟ್ಟಿದೆ. ಅದರಿಂದ ಅವನ ಒಂದು ಅಭಿಜಾತ್ಯ ಎಂತಹ ಒಂದು ಪ್ರಸಿದ್ಧವಾದ ಕ್ಷತ್ರಿಯ ವಂಶದಲ್ಲಿ ಬಂದವನು ನೀನು ಅನ್ನೋದನ್ನು ಕೂಡ ತಿಳಿಸ್ತಾರೆ ಇಲ್ಲಿ. ಕ್ಷತ್ರಿಯಾಯಾಮ್ ಉತ್ಪನ್ನಸ್ಯ ವಿಶಿಷ್ಟ ಕ್ಷತ್ರಿಯ ಸಾಂತಾನಿಕಸ್ಯತೆ ಧೈರ್ಯಮೇವ ಉಚಿತಂ ಸೂಚಿತಂ. ಇಂತಹ ಒಬ್ಬ ಧೀರ ಕ್ಷತ್ರಿಯರು ಇದ್ದಂತಹ ವಂಶದಲ್ಲಿ ನೀನು ಬಂದವನು, ಧೈರ್ಯದಿಂದ ತಡೆದುಕೊಳ್ಬೇಕು ಅನ್ನುವ ಅರ್ಥ. ಅದುವೇ ನಿನಗೆ ಉಚಿತವಾದದ್ದು. ಯಥಾ ತಪಶ್ಚರ್ಯಾಯಾಮ್ ಯಾಗಾದೌ ಚ ವಾತ ಆತಪ ಕ್ಷುತ್ ಪಿಪಾಸ, ಹಾಗೆ ಪಶ್ವ ಆಲಂಬಾದಯ ಯಾವತ್ ಕರ್ಮ ಸಮಾಪ್ತಿ ಕ್ಷಂತವ್ಯಾ. ಇಲ್ಲಿ ತಪಸ್ಸು ಮಾಡ್ತಾರೋ ಒಬ್ರು, ಆ ತಪಸ್ಸು ಮಾಡುವವರು ಇಲ್ಲ ಯಾಗಗಳಲ್ಲಿಯೋ ವಾತ ಆತಪ ಇದೆಲ್ಲ ಬಿಸಿಲಿರುತ್ತೆ, ಗಾಳಿ ಇರುತ್ತೆ, ಹಸುವು ಬಾಯಾರಿಕೆ ಇವುಗಳೆಲ್ಲ ಉಂಟಾಗಬಹುದು. ಹಾಗೆಯೇ ಪಶು ಆಲಂಬ, ಪಶುಗಳನ್ನೆಲ್ಲ ಅಲ್ಲಿ ಹವಿಸ್ಸಾಗಿ ಸಮರ್ಪಣೆ ಮಾಡ್ತಾರೆ ಯಾಗಗಳಲ್ಲಿ. ಇವುಗಳೆಲ್ಲ ಕರ್ಮ ಸಮಾಪ್ತಿಯಾಗುವವರೆಗೂ ಇದನ್ನೆಲ್ಲ ಅವರು ಸವಿಸ್ಕೊಳ್ಬೇಕು. ಇದರಲ್ಲಿ ಎಷ್ಟೋ ಕ್ಲೇಶಗಳು ಉಂಟಾಗಬಹುದು, ಆದರೆ ಇದೆಲ್ಲ ಶಾಸ್ತ್ರೀಯವಾದ ವಿಷಯಗಳಾದ್ದರಿಂದ ಅವುಗಳೆಲ್ಲ ನಮ್ಮ ನಿಯಮನದಲ್ಲಿ ಇಲ್ಲ. ಇದೆಲ್ಲ ಹೊರಗಡೆಯ ವಿಷಯಗಳು ಮತ್ತು ಶಾಸ್ತ್ರೀಯವಾದ ವಿಷಯಗಳು, ವಿಧಿಸಲ್ಪಟ್ಟ ವಿಷಯಗಳು. ಅದನ್ನು ಶಾಸ್ತ್ರೀಯ ಕರ್ಮಗಳು ಮುಗಿಯುವವರೆಗೂ ಒಬ್ಬ ಧೀರನಾದವನು ಸಹಿಸಿಕೊಳ್ಬೇಕು. ತಥಾ ಅತ್ರಾಪಿ ಶಸ್ತ್ರಪಾತ ಶತ್ರುವಧಾದಯ. ಯುದ್ಧದಲ್ಲಿ ಶಸ್ತ್ರದಿಂದ ಅವನಿಗೆ ಹಿಂಸೆ ಆಗಬಹುದು, ಶತ್ರುಗಳ ವಧೆ ಮೊದಲಾದದ್ದೆಲ್ಲ ಆಗುತ್ತೆ ಇಲ್ಲಿ. ಅದುವೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ ಅನ್ನೋದನ್ನ ಹೇಳಿದ್ರು. ತಸ್ಮಾತ್ ಅವರ್ಜನೀಯ ಇಂದ್ರಿಯಾರ್ಥ ಸ್ಪರ್ಶ ನಿಮಿತ್ತ ದುಃಖಾನ. ಇದು ನಮ್ಮ ಕೈಯಲ್ಲಿಲ್ಲ, ಇದೆಲ್ಲ ಅವರ್ಜನೀಯವಾದದ್ದು, ತಡೆದುಕೊಳ್ಳೋಕ್ಕಾಗೋದಿಲ್ಲ. ಇದನ್ನೆಲ್ಲ ನಾವು ಮಳೆ ಬರುತ್ತೆ ಅಂದರೆ ಜೋರಾಗಿ ಅದೇನು ಮಾಡೋಕ್ಕಾಗೋದಿಲ್ಲ, ನಾವು ನಿಲ್ಲಿಸೋದಕ್ಕಾಗೋದಿಲ್ಲ. ಈ ರೀತಿ ಯುದ್ಧದಲ್ಲಿ ಶಸ್ತ್ರಪಾತವು ಆಗೇ ಆಗುತ್ತೆ, ಕೆಲವು ಸಂಹಾರಗಳು ಆಗುತ್ತೆ, ಶತ್ರುವಧೆ ಆಗುತ್ತೆ. ಯಜ್ಞಯಾಗಾದಿಗಳಲ್ಲಿಯೂ ಈ ರೀತಿ ಎಲ್ಲ ಬೇಕಾದಷ್ಟು ಕ್ಲೇಶಗಳು ಉಂಟಾಗಬಹುದು. ಇದೆಲ್ಲ ಅವರ್ಜನೀಯವಾದದ್ದು. ಇಂದ್ರಿಯಾರ್ಥ ಸ್ಪರ್ಶ ನಿಮಿತ್ತ ದುಃಖಾನಾಂ. ಇಂದ್ರಿಯಕ್ಕೂ ಅರ್ಥಕ್ಕೂ ಸ್ಪರ್ಶವಾದಾಗ ಉಂಟಾಗುವಂತಹ ಸುಖ ದುಃಖ ಮೊದಲಾದವುಗಳೆಲ್ಲ, ಇದನ್ನೆಲ್ಲ ಶೋಕೇನ ಹರಿತ್ವಾತ್ ನಿರರ್ಥಕೆ ಶೋಕೆ ತಿತಿಕ್ಷಾ ಏವ ಯುಕ್ತ ಇತಿ ಭಾವ. ಯಾಕೆ ಅಂತ ಹೇಳಿದ್ರೆ, ಇದು ಉಂಟಾಗುವ ಶೋಕಗಳನ್ನೆಲ್ಲ ಇದನ್ನು ಪರಿಹಾರ ಮಾಡೋಕ್ಕೆ ಸಾಧ್ಯವಿಲ್ಲ. ನಮ್ಮ ಕೈಯಲ್ಲಿ ಇಲ್ಲದೆ ಇರೋದ್ರಿಂದ ಪರಿಹಾರ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಆದ್ದರಿಂದ ಈ ಶೋಕಗಳನ್ನೆಲ್ಲ ನಾವು ತಡೆದುಕೊಳ್ಬೇಕು ಅಂತ ಹೇಳಿದ್ರು. ಅತ್ರ ಸುಖಾಂಶಸ್ಯ ಕ್ಷಮಾನಾಮ ಅಪೇಕ್ಷೆಯ ಅನುತ್ಸೇಕ. ಸುಖ ದುಃಖಗಳನ್ನು ಎರಡನ್ನೂ ಸಹಿಸಿಕೊಳ್ಬೇಕು. ಶೀತೋಷ್ಣ ಸುಖ ದುಃಖದಾಹ ಅಂತ ಹೇಳಿ ಶ್ಲೋಕದಲ್ಲಿ. ಸುಖವೂ ಬರುತ್ತೆ, ಸುಖವನ್ನು ಏನು ತಡೆದುಕೊಳ್ಬೇಕಾಗಿಲ್ವಲ್ಲ. ಈ ಸುಖವನ್ನು ತಡೆದುಕೊಳ್ಳೋದು ಅಂದರೆ ಏನು, ಅದರಲ್ಲಿ ಆಸಕ್ತಿ ಇರಬಾರ್ದು ಅಂತ ಅರ್ಥ. ಅದನ್ನು ಉಪೇಕ್ಷೆ ಮಾಡಬೇಕು. ಉಪೇಕ್ಷೆಯ ಅನುತ್ಸೇಕ ಅಂತ ಹೇಳೋದು. ಆಸಕ್ತಿ ಇಲ್ಲದೆ ಉಪೇಕ್ಷೆ ಮಾಡಬೇಕು ಅಂತ ಅರ್ಥ. ಅದನ್ನು ತಡೆದುಕೊಳ್ಬೇಕು ಅಂತ ಹೇಳಿದ್ರೆ ಸುಖ ದುಃಖಗಳನ್ನು ತಡೆದುಕೊಳ್ಬೇಕು. ಆಗಮಾಪಾಯಗಳು ಶಾಸ್ತ್ರೀಯ ಕರ್ಮ ಮುಗಿಯುವವರೆಗೂ ಅದರಲ್ಲಿಯೂ ಕೂಡ ಅತಿ ಹೆಚ್ಚಾದ ಉತ್ಸಾಹವಿಲ್ಲದೆ ಉಪೇಕ್ಷೆ ಮಾಡುವಂತಹದ್ದು, ಉಪೇಕ್ಷೆ ಮಾಡಬೇಕು ಅಂತ ಅರ್ಥ ಸುಖಕ್ಕೆ. ತತ್ರಾಪಿ ಹೇತು ಆಗಮಾಪಾಯಿತು. ಯಾಕೆ ಅಂದ್ರೆ ಆ ಸುಖವು ಯಾವತ್ತೂ ಇರೋದಿಲ್ಲ, ನಿರಂತರವಾಗಿ ಇರೋದಿಲ್ಲ, ಬರುತ್ತೆ ಹೋಗುತ್ತೆ. ಅದರಿಂದ ಅದನ್ನು ಉಪೇಕ್ಷೆ ಮಾಡಬೇಕು. ದುಃಖ ಬಂದರೆ ಸಹಿಸಿಕೊಳ್ಬೇಕು. ಈ ರೀತಿ ಅರ್ಥವನ್ನು ಸ್ವಾಮಿ ದೇಶಿಕನಿದೆಲ್ಲ ಬಹಳ ವಿಸ್ತಾರವಾಗಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಹೇಳ್ತಾರೆ ಭಾಷ್ಯದಿಂದ. ಅನಿತ್ಯ ಶಬ್ದಸ್ಯ ಉಕ್ತ್ಯಾಯ ಆಹ ಬಂಧ ಇತಿ. ಅನಿತ್ಯ ಅನ್ನೋದು ಪುನರುಕ್ತಿ ಇಲ್ಲ ಅಂತ ಹೇಳೋದ್ರಿಂದ ಆಗಮಾಪಾಯಿನಃ ಅಂತ ಹೇಳಿದ್ರೆ ಸಾಕಲ್ಲ. ಆಗಮಾಪಾಯಿನಃ ಅಂದರೆ ಬರುತ್ತೆ ಹೋಗುತ್ತೆ ಅಂತ ಅರ್ಥ. ಅನಿತ್ಯಾಹ ಅಂತ ಯಾಕೆ ಹೇಳಬೇಕು? ನಿತ್ಯ ಅಲ್ಲ, ಆಗಮಾಪಾಯಿತ್ವವೇ ನಿತ್ಯವಲ್ಲ ಅನ್ನೋದು ತಿಳಿಸುತ್ತೆ. ಎಂದೂ ಇರೋದಿಲ್ಲ, ಇದು ಬರುತ್ತೆ ಹೋಗುತ್ತೆ, ಆಗಮ ಅಪಾಯಿ ಅಂತ ಹೇಳಿದ್ರೆ ಅನಿತ್ಯಾಹ ಅನ್ನುವ ಶಬ್ದ ಶ್ಲೋಕದಲ್ಲಿ ಪುನರುಕ್ತಿ ಆಯ್ತಲ್ಲ. ಪುನರುಕ್ತಿ ಇರಬಾರ್ದು, ಶಾಸ್ತ್ರದಲ್ಲಿ ದೋಷ. ಆಗಮಾಪಾಯಿನಃ ಅನಿತ್ಯಾಹ. ಅನಿತ್ಯಾಹ ಅಂತ ಯಾಕೆ ಹೇಳಬೇಕು? ಅನಿತ್ಯಾಶ್ಚತೆ ಭಾಷ್ಯಕಾರರು ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಬಂಧ ಹೇತುಭೂತ ಕರ್ಮನಾಶೇ ಸತಿ
ಆಗಮಾಪಾಯಿತ್ವೇನಾಪಿ ನಿವರ್ತಂತೆ ಅಂತ ಹೇಳಿದ್ರು. ಆಗಮಾಪಾಯಿತ್ವವೂ ಇರೋದಿಲ್ಲ ಅಲ್ಲಿ ಅಂತ ಅರ್ಥ. ಆ ಬಂಧ ಹೇತು ಎಲ್ಲ ಪೂರ್ತಿ ಹೋಗ್ಬಿಟ್ರೆ, ಕರ್ಮ ಹೋಗ್ಬಿಟ್ರೆ, ಬಂಧಕ್ಕೆ ಕಾರಣವಾದ ಕರ್ಮ ಹೋಗ್ಬಿಟ್ರೆ ಆಗಮಾಪಾಯಿತ್ವವು ಕೂಡ ಇರೋದಿಲ್ಲ. ಆದ್ದರಿಂದ ನಿತ್ಯತ್ವ ಅನ್ನೋದಕ್ಕೆ ಒಂದು ಅಧಿಕವಾದ ಅರ್ಥವಿದೆ ಅಂತ ಹೇಳಿದ್ವಿ. ಆಗಮಾಪಾಯಿನಃ ಅನ್ನೋದು ಇಲ್ಲಿ ನಮಗೆ ಬದ್ಧ ದಶೆಯಲ್ಲಿ ಇರುವಾಗ, ಅನಿತ್ಯಾಹ ಅಂತ ಹೇಳಿರೋದ್ರಿಂದ ಆಗಮಾಪಾಯಿತ್ವ ಅನ್ನೋದು ಇರೋದಿಲ್ಲ ಅಲ್ಲಿ. ಪೂರ್ಣವಾಗಿ ಎಲ್ಲ ಹೋಗ್ಬಿಡುತ್ತೆ ಕರ್ಮಬಂಧ ನಾಶವಾದಾಗ. ಅದರಿಂದ ಇಲ್ಲಿ ಪುನರುಕ್ತಿ ಇಲ್ಲ ಅನ್ನೋದು ತಿಳಿಸ್ತಾರೆ ಸ್ವಾಮಿ ದೇಶಿಕನಲ್ಲಿ. ಅನಿತ್ಯ ಶಬ್ದೋತ್ರ ಪ್ರವಾಹ ನಿತ್ಯತಾ ನಿಷೇಧಕ. ಪ್ರವಾಹ ನಿತ್ಯವಾಗಿರಬಹುದಲ್ಲ ಅಂತ ಹೇಳಿದ್ರೆ ಅದು ಕೂಡ ಇಲ್ಲ ಅಂತ ಅರ್ಥ. ಪ್ರವಾಹ ನಿತ್ಯ ಅಂದರೆ ಒಂದಾದ ಮೇಲೆ ಒಂದು ನಿತ್ಯವಾಗಿ ಬರ್ತಾ ಇರುತ್ತೆ ಅಂತ ಅರ್ಥ. ಅದಾದರೆ ಅದು ಕೂಡ ಈ ಈ ಕರ್ಮಬಂಧ ಎಲ್ಲ ಹೋದರೆ ನಮಗೆ ಹೇಗೆ ಉಂಟಾಗುತ್ತೋ ಆ ರೀತಿ ನಿತ್ಯತ್ವ ಆಗೋದಿಲ್ಲ ಪ್ರವಾಹ ನಿತ್ಯತ್ವ ಅಂತ ಹೇಳಿದ್ರೆ. ಅದಕ್ಕೂ ಬಹಳ ಕಾಲ ಇರುತ್ತೆ ಅಂತ ಅರ್ಥ. ನಿತ್ಯ ಅಂದರೆ ಇವಾಗ ಇಂದ್ರಾದಿ ದೇವತೆಗಳು ನಮ್ಮ ಆಯಸ್ಸಿಗೆ ಹೋಲಿಸಿದ್ರೆ ಅಮರರು ಅಂತ ಹೇಳಿದ್ರೆ ಅವರೆಲ್ಲ ಕಲ್ಪದವರೆಗೂ ಇರ್ತಾರೆ ಅವರೆಲ್ಲ. ಆದ್ದರಿಂದ 72 ಚತುರ್ಯುಗಗಳು ಅಷ್ಟು ಇರ್ತಾರೆ ಅವರೆಲ್ಲ. ಅಲ್ಲಿ ಹೇಳಿದಾಗ ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅಂತ ಹೇಳಿದ್ರು. ಚತುರ್ಮುಖ ಬ್ರಹ್ಮನ ಒಂದು ದಿನ 1000 ಚತುರ್ಯುಗಗಳು. ಆ 1000 ಚತುರ್ಯುಗಗಳಲ್ಲಿ 15 ಮನ್ವಂತರಗಳು ಬರುತ್ತೆ. ಒಂದೊಂದು ಮನ್ವಂತರವು 72 ಚತುರ್ಯುಗಗಳು ಅಂತ ಬರುತ್ತೆ ಅಲ್ಲಿ. ಅಷ್ಟು ಬಂದಾಗ ಅದರಲ್ಲಿ ಅಷ್ಟು ಕಾಲವೂ ಕೂಡ ಒಂದು ಮನ್ವಂತರ ಕಾಲವರೆಗೂ ಕೆಲವರು ಇರ್ತಾರೆ ಅಲ್ಲಿ. ಸಪ್ತರ್ಷಿಗಳು, ಇಂದ್ರ ಮೊದಲಾದವರೆಲ್ಲ ಅಲ್ಲಿವರೆಗೂ ಇರ್ತಾರೆ, ಒಂದು ಮನ್ವಂತರ ಪೂರ್ತಿ ಇರ್ತಾರೆ. ಆಮೇಲೆ ಇನ್ನೊಬ್ಬ ಇಂದ್ರ ಬರ್ತಾನೆ, ಇದೆಲ್ಲ ವಿಷ್ಣು ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ಒಬ್ಬ ಇಂದ್ರ ಹೋದರೆ ಇನ್ನೊಂದು ಮನ್ವಂತರದಲ್ಲಿ ಇನ್ನೊಬ್ಬ ಇಂದ್ರ ಬರ್ತಾನೆ, ಬೇರೆ ಚೇತನ. ಇಂದ್ರ ಅನ್ನುವನು ಒಬ್ಬನು ಯಾವಾಗಲೂ ಇರೋದರಿಂದ ಅವರಿಗೆ ಪ್ರವಾಹ ನಿತ್ಯ ಅಂತ ಹೇಳಲ್ಪಟ್ಟಿದೆ. ಒಬ್ಬನೇ ಚೇತನ ಇರೋದಿಲ್ಲ, ಒಬ್ಬ ಇಂದ್ರ ಇರ್ತಾನೆ, ಚೇತನರು ಬೇರೆ ಬೇರೆ ಆಗ್ತಾ ಇರ್ತಾರೆ. ಅದು ಪ್ರವಾಹ ನಿತ್ಯ ಅಂತ ಅರ್ಥ. ಆ ರೀತಿ ಅಲ್ಲ ಇಲ್ಲಿ ಅನಿತ್ಯಾಹ ಅಂತ ಹೇಳೋದು. ಪ್ರವಾಹ ನಿತ್ಯತ್ವವು ಇರೋದಿಲ್ಲ ಅನ್ನೋ ಅರ್ಥವಲ್ಲ ಇಲ್ಲಿ, ಪೂರ್ಣವಾಗಿ ಹೋಗ್ಬಿಡುತ್ತೆ ಅಂತ ಅರ್ಥ ಇಲ್ಲಿ. ಯಾಕೆಂದ್ರೆ ಪ್ರವಾಹ ನಿತ್ಯ ಅಂತ ಹೇಳೋದು ಕೂಡ ಒಬ್ಬನಿಗೆ ಅನಿತ್ಯವೇ ಅಲ್ಲಿ. ಒಬ್ಬ ಇಂದ್ರನಿಗೆ ಅನಿತ್ಯವೇ ಅವನು. ಇನ್ನೊಬ್ಬ ಇಂದ್ರ ಇರೋದ್ರಿಂದ ಅದು ಮುಂದುವರಿಯುತ್ತೆ ಹೊರತು ಇಂದ್ರ ಪದವಿ ಅನ್ನೋದು ಮುಂದುವರಿಯುತ್ತೆ. ಆದರೆ ಒಬ್ಬೊಬ್ಬ ಇಂದ್ರನೂ ಅನಿತ್ಯನೇ. ಆ ರೀತಿಯೂ ಅಲ್ಲ ಇಲ್ಲಿ ಹೇಳಿರೋದು ಅಂತ ಹೇಳ್ತಿದ್ದಾರೆ. ಅನಿತ್ಯ ಶಬ್ದ ಪ್ರವಾಹ ನಿತ್ಯತಾ ನಿಷೇಧಕ. ನಿತ್ಯಾಹ ಇತಿ ಪದಚ್ಛೇದೇನ ನಿತ್ಯಾನುಬಂಧಿತೆಯ ತಿತಿಕ್ಷಿತವ್ಯ ದ್ಯೋತನಂ ತು ಮಂದಂ. ಇಲ್ಲಿ ಆಗಮಾಪಾಯಿನಃ ಅನಿತ್ಯಾಹ ಅಂತ ನಮ್ಮ ಭಾಷ್ಯದಲ್ಲಿ ನಮ್ಮ ಗೀತಾ ಭಾಷಿಕಾರರು ಮಾಡಿರೋದು. ಕೆಲವರು ಆಗಮೋಪಾಯಿನೋ ನಿತ್ಯಾಹ ಅಂತಲೂ ಅರ್ಥ ಮಾಡ್ತಾರೆ, ಅದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ವಾಮಿ ದೇಶಿಕನಲ್ಲಿ. ಆದ್ದರಿಂದ ನಿತ್ಯಾನುಬಂಧಿತೆಯ ತಿತಿಕ್ಷತವ್ಯ ದ್ಯೋತನಂತು ಮಂದಂ ಅಂದರು. ನಿತ್ಯಾಹ ಅಂದ್ಬಿಟ್ರೆ ಅದನ್ನ ತಡೆದುಕೊಳ್ಬೇಕು ಅನ್ನೋದು ಅರ್ಥ, ಅದಕ್ಕೆ ಸ್ವರಸವಾಗಿರುವುದಿಲ್ಲ ಅಂತ ಅರ್ಥ. ಆಗಮಾಪಾಯಿತ್ವತ್ ಮುಕ್ತವು ತದಭಾವಾಚ ಅಂತ ಹೇಳಿದ್ರು. ಮುಕ್ತಿಯಲ್ಲಿ ಅದು ಇರೋದಿಲ್ಲ ಅಂತ ಅರ್ಥ. ಬರುತ್ತೆ ಹೋಗುತ್ತೆ, ಆದ್ದರಿಂದ ಮುಕ್ತಿಯಲ್ಲಿ ಯಾವುದೂ ಇರೋದಿಲ್ಲ. ಅತಶ್ಚ ಪ್ರವಾಹತೋಪಿ ನಿತ್ಯತ್ವ ನಾಸ್ತಿ. ಪ್ರವಾಹ ನಿತ್ಯತ್ವವೂ ಅಲ್ಲ ಇಲ್ಲಿ. ಪೂರ್ಣವಾಗಿ ನಿತ್ಯ ಅಂದರೆ ನಿತ್ಯವೇ ಪರಿಪೂರ್ಣವಾದ ಅರ್ಥ ಇಲ್ಲಿ. ಆದ್ದರಿಂದ ಮೋಕ್ಷದಲ್ಲಿ ಅನಿತ್ಯ ಅಂತ ಹೇಳಿದ್ರೆ ಆಗಮಾಪಾಯಿತ್ವ ಅನಿತ್ಯ ಅಂತ ಹೇಳಿರೋದು ಕರ್ಮಬಂಧವೆಲ್ಲ ಪೂರ್ಣವಾಗಿ ಹೋದರೆ ಆಗ ಉಂಟಾಗುವಂತಹದ್ದು ಅಂತ ಅರ್ಥ. ಅದರಿಂದ ಇದನ್ನೆಲ್ಲ ಯಾಕೆ ನಾವು ಸಹಿಸಿಕೊಳ್ಬೇಕು ಅನ್ನೋದಕ್ಕೆ ಅರ್ಥ ಹೇಳ್ತಿದ್ದಾರೆ. ಇಲ್ಲಿ ಇರುವ ಕಾಲವರೆಗೂ ಆಗಮಾಪಾಯಿಗಳು, ಅದಾದ ಮೇಲೆ ಅದು ಕೂಡ ಇರೋದಿಲ್ಲ. ಈ ಅರ್ಥದಲ್ಲಿ ಅದನ್ನ ಭಾಷಿಕಾರರು ಅರ್ಥ ಮಾಡಿದ್ರು. ಆಗಮಾಪಾಯಿನಃ ಅನಿತ್ಯಾಹ ತಾಂಸಿ ತಿಕ್ಷಸ್ವ ಅಂತ ಹೇಳಿದ್ರೆ ಶಾಸ್ತ್ರೀಯ ಕರ್ಮ ಮುಗಿಯೋವರೆಗೂ ಬರುತ್ತೆ ಹೋಗುತ್ತೆ. ಇದೆಲ್ಲ ಮುಗಿದ ಮೇಲೆ ನಮಗೆ ಮೋಕ್ಷ ಬಂದಾಗ ಹೇಗೆ ಅಂದರೆ ಅದು ಕೂಡ ಇರೋದಿಲ್ಲ, ಪೂರ್ಣವಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ಸಹಿಸಿಕೊಳ್ಳೋದಕ್ಕೆ ಯೋಗ್ಯವಾದದ್ದು ಒಬ್ಬ ಧೀರನಾದವನು ಸಹಿಸಿಕೊಳ್ಬೇಕು ಅನ್ನೋದು ಇಲ್ಲಿ ಅರ್ಥ ಮಾಡಿದ್ರು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಭಾಷೆಕಾರರು ಎಲ್ಲದಕ್ಕೂ ವಿಶೇಷವಾದ ಭಾಷೆಗಳನ್ನು ಹೇಳ್ತಾರೆ. ಶ್ಲೋಕಗಳಲ್ಲಿ ಬಹಳ ಆಳವಾದ ಗಂಭೀರವಾದ ಅರ್ಥಗಳಿದೆ. ಗೀತೆಯು ಬಹಳ ಸುಲಭವಾಗಿ ತೋರುತ್ತೆ ಶ್ಲೋಕಗಳು, ಆದರೆ ಬಹಳ ಆಳವಾದ ಅರ್ಥಗಳಿದೆ ಅದಕ್ಕೆ.
ಅದನ್ನ ತತ್ಕ್ಷಮ ಕಿಮರ್ಥ ಇತ್ಯತ್ರಾಹ ಅಂತ ತಿಳಿದುಕೊಳ್ಳೋದು ಯಾವ ಕಾರಣಕ್ಕೋಸ್ಕರ, ಏನು ಪ್ರಯೋಜನ ಅದರಿಂದ ಅಂತ ಹೇಳಿದ್ರೆ, ಯಂ ಹಿನಂ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಅದನ್ನ ತಿತಿಕ್ಷಸ್ವ ಅಂತ ಹೇಳುತ್ತಾನ್. ತಿತಿಕ್ಷಸ್ವ, ಸಹಿಸ್ಕೊಳ್ಬೇಕು. ಯಾಕೆ ಸಹಿಸ್ಕೊಳ್ಬೇಕು? ಅದರಿಂದ ಏನು ಪ್ರಯೋಜನ? ಯಾರು ಹೀಗೆ ಸಹಿಸ್ಕೊಳ್ತಾನೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಿದ್ದಾನೆ ಕೃಷ್ಣ. ಯಂಹಿನೌ ವ್ಯಥಯಂತಿ ಏತೆ ಪುರುಷಂ ಪುರುಷರ್ಷಭ, ಪುರುಷರಲ್ಲೇ ಶ್ರೇಷ್ಠನಾದವನೇ ಅರ್ಜುನನೇ ಪುರುಷರ್ಷಭ. ಪುರುಷಂ ಯಂ ಪುರುಷಂ ಏತೆ ನ ವ್ಯಥಯಂತಿ, ಯಾರನ್ನು ಇದು ದುಃಖ ಉಂಟು ಮಾಡೋದಿಲ್ವೋ, ಯಾರಿಗೆ ಈ ರೀತಿ ಶಾಸ್ತ್ರೀಯ ಕರ್ಮ ಬರುವಂತಹ ಕರ್ಮಗಳಲ್ಲಿ ಬರುವಂತಹ ಪ್ರತಿಬಂಧಕಗಳು ಯಾರಲ್ಲಿ ವ್ಯಥೆ ಉಂಟು ಮಾಡೋದಿಲ್ವೋ ಅವನು ದುಃಖ ಸುಖಂ, ದುಃಖ ಸುಖಗಳೆಲ್ಲ ಸಮವಾಗಿ ನೋಡ್ತಾನೆ, ದುಃಖವನ್ನು ಸುಖದಂತೆ ನೋಡ್ತಾನೆ ಅಂತ ಅರ್ಥ ಮಾಡ್ತಾರೆ ಭಾಷಿಕಾರರು. ಧೀರಂ, ಅವನು ಧೀರ, ಅವನು ಅಮೃತತ್ವಾಯ ಕಲ್ಪತೆ, ಮುಂದೆ ಮೋಕ್ಷವನ್ನೇ ಪಡೆದುಕೊಳ್ತಾನೆ, ಅವನಿಗೆ ಅಮೃತತ್ವವೇ ಉಂಟಾಗುತ್ತೆ. ಆದ್ದರಿಂದ ನೀನು ತಡೆದುಕೊಳ್ಳೋದು ಪ್ರಯೋಜನವಿದೆ, ಅತ್ಯಂತ ಪ್ರಯೋಜನವಿದೆ. ಅದನ್ನ ಇಲ್ಲಿ ಉಪದೇಶ ಮಾಡ್ತೀಯಾನೆ. ಯಂ ಪುರುಷಂ ಧೈರ್ಯಯುಕ್ತಂ ಅವರ್ಜನೀಯ ದುಃಖಂ ಸುಖವತ್ ಮನ್ಯಮಾನಂ. ಪರಿಹಾರ ಮಾಡಕ್ಕಾಗದೇ ಇರೋ ದುಃಖವನ್ನು ಸುಖವಂತೆ ತಿಳಿದುಕೊಳ್ಬೇಕು. ಸುಖವತ್ ಮನ್ಯಮಾನಂ, ಸುಖವೇ ಅಂತ ತಿಳಿದುಕೊಳ್ಬೇಕು. ಶಾಸ್ತ್ರೀಯ ಕರ್ಮ ಮಾಡ್ತಿರುವಾಗ ಇದು ಕೂಡ ಸುಖವೇ, ದುಃಖವೂ ಕೂಡ ಸುಖವೇ ಆಗತ್ತೆ ಅವನಿಗೆ. ಹಾಗೆ ಇರುವವನು ಧೀರ ಅಂತ ಹೇಳಲ್ಪಟ್ಟಿದ್ದಾನೆ ಇಲ್ಲಿ. ಅಮೃತತ್ವ ಸಾಧನತೆಯ ಸವರ್ಣೋಚಿತಂ ಯುದ್ಧಾದಿ ಕರ್ಮ ಅನಭಿಸಂಹಿತ ಫಲಂ ಕುರ್ವಾಣಂ. ಅಮೃತತ್ವಕ್ಕೆ ಇದು ಸಾಧನವಾಗುತ್ತೆ ಅಂತ ಹೇಳಿ ತನ್ನ ವರ್ಣಕ್ಕೆ ಉಚಿತವಾದ ಯುದ್ಧವೇ ಮೊದಲಾದ ಕರ್ಮಗಳನ್ನ ಫಲದಲ್ಲಿ ಆಶೆ ಇಲ್ಲದೆ ಯಾರು ಮಾಡ್ತಾನೋ, ಅನಭಿಸಂಹಿತ ಫಲಂ ಕುರ್ವಾಣಂ. ಬಹಳ ಪ್ರಧಾನವಾದ ಉಪದೇಶ ಇದುವೆ ಗೀತೆಯಲ್ಲಿ. ಫಲದಾಶೆ ಇಲ್ಲದೆ ಭಗವದ್ ಆರಾಧನೆ ರೂಪವಾಗಿ ಮಾಡೋದು ಇದುವೆ ಯಾಗ ಅನ್ನೋದಕ್ಕೆ ಒಂದು ವಿಶೇಷವಾದ ಅರ್ಥವನ್ನ ಇಲ್ಲಿ ಗೀತೆಯಲ್ಲಿ ನಾವು ನೋಡಬಹುದು. ಯಜದೇವ ಪೂಜಾಯಾಮ್ ಅಂತ, ಭಗವಂತನ ಆರಾಧನಾ ರೂಪವಾದದ್ದೇ ಎಲ್ಲ ಕರ್ಮಗಳು ಅನ್ನುವ ಅರ್ಥವೇ ಯಾಗಕ್ಕೆ ವಿಶಿಷ್ಟವಾದ ಅರ್ಥವನ್ನೇ ಇಲ್ಲಿ ಹೇಳ್ತಾರೆ. ತದಂತರ್ಗತ ಶಸ್ತ್ರಪಾತಾದಿ ಮೃದು ಕ್ರೂರ ಸ್ಪರ್ಶಾಹ ನ ವ್ಯಥಯಂತಿ ಯಂ ಪುರುಷಂ ನ ವ್ಯಥಯಂತಿ. ಯಾವ ಪುರುಷನನ್ನು ಅವನು ಹೇಗಿದ್ದಾನೆ, ಧೈರ್ಯಯುಕ್ತಂ ಅಂತ ಹೇಳಿದ್ರು, ಧೀರನಾಗಿದ್ದಾನೆ ಅವನು ಅವರ್ಜನೀಯ ದುಃಖಂ ಸುಖವತಿ ಮನ್ಯಮಾನು. ಅವನು ತಡೆಯಕ್ಕಾಗದೇ ಇರುವಂತಹ, ಪರಿಹಾರ ತನ್ನ ಕೈಯಲ್ಲಿ ಇಲ್ಲದೆ ಇರುವಂತಹದ್ದು, ಅಂತಹ ದುಃಖವನ್ನು ಕೂಡ ಸುಖದಂತೆ ತಿಳಿದುಕೊಳ್ತಾನಲ್ಲ. ಅಮೃತತ್ವ ಸಾಧನತೆಯ, ಮತ್ತೆ ಅಮೃತಕ್ಕೆ ಸಾಧನವೆಂಬುದಾಗಿ ಸ್ವವರ್ಣೋಚಿತಂ, ತನ್ನ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಯುದ್ಧಾದಿ ಕರ್ಮ, ಯುದ್ಧವೇ ಮೊದಲಾದ ಕರ್ಮಗಳನ್ನು ಅಂದರೆ ಅವರವರ ವರ್ಣಕ್ಕೆ ಅನುಗುಣವಾಗಿ ಅನಭಿಸಂಹಿತ ಫಲಂ ಕುರ್ವಾಣಂ, ಫಲದಲ್ಲಿ ಆಸೆ ಇಲ್ಲದೆ ಮಾಡುವನು ಅಂತಹವನನ್ನ ತದಂತರ್ಗತ, ಅದರಲ್ಲಿ ಅಂತಹ ಕರ್ಮಗಳಲ್ಲಿ ಉಂಟಾಗುವಂತಹ ಶಸ್ತ್ರಪಾತಾದಿ ಮೃದು ಕ್ರೂರ ಸ್ಪರ್ಶಾಹ, ಶಸ್ತ್ರಪಾತವೇ ಮೊದಲಾದ ಮೃದುವಾಗಲಿ ಕ್ರೂರವಾಗಲಿ ಮೊದಲಾದ ಎಲ್ಲ ಅವನಿಗೆ ಇಂದ್ರಿಯಗಳಿಗೂ ವಿಷಯಗಳಿಗೂ ಸಂಬಂಧದಿಂದ ಉಂಟಾಗುವಂತಹ ಅನುಭವಗಳು ಇದೆಲ್ಲ ನವ್ಯಥಯಂತಿ, ಅವನಿಗೆ ಯಾವುದು ಹಿಂಸಿಸುವುದಿಲ್ಲವೋ, ಹಿಂಸೆ ಮಾಡೋದಿಲ್ವೋ, ಅವನಿಗೆ ವ್ಯಥೆಯನ್ನು ಉಂಟು ಮಾಡಲ್ವೋ, ಸಯೇವ ಅಮೃತತ್ವಂ ಸಾಧಯತಿ, ಅವನಿಗೆ ಅಮೃತತ್ವವನ್ನು ಪಡೆದುಕೊಳ್ತಾನೆ. ನ ತ್ವಾದೃಶಃ ದುಃಖ ಅಸಹಿಷ್ಣು ಇತ್ಯರ್ಥ. ಇಲ್ಲಿ ಅರ್ಜುನನಿಗೆ ಸ್ವಲ್ಪ ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನಂತಹ ದುಃಖವನ್ನು ಅಸಹಿಷ್ಣುವಾದ ನಿನ್ನಂತಹವನು ಆಗಲ್ಲ, ಪಡಿಸ್ಕೊಳ್ಳೋದಿಲ್ಲ. ಯಾರಿಂದ ತಡ್ಕೊಳ್ತಾನೋ ಸಹಿಸ್ಕೊಳ್ತಾನೋ ಅವನು ಅಮೃತತ್ವ ಸಾಧಿಸ್ತಾನೆ, ನಿನ್ನಂತಹವನಲ್ಲ ಅಂತ ಇಲ್ಲಿ ಕೃಷ್ಣ ಹೇಳೋ ಹಾಗೆ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ ಭಾಷಿಕಾರರು. ಆತ್ಮನಾಂ ನಿತ್ಯತ್ವಾತ್ ಏತಾವದತ್ರ ಕರ್ತವ್ಯಂ. ಆತ್ಮರು ನಿತ್ಯರಾದ್ದರಿಂದ ಇಲ್ಲಿ ಇದಿಷ್ಟು ಮಾತ್ರ ಮಾಡಬೇಕು, ಇದನ್ನೇ ಮಾಡಬೇಕಾದದ್ದು. ಶಾಸ್ತ್ರೀಯ ಕರ್ಮ ಮುಗಿಯುವವರೆಗೂ ಬರುವಂತಹ ಪ್ರತಿಕೂಲಗಳನ್ನೆಲ್ಲ, ಕ್ಲೇಶಗಳನ್ನೆಲ್ಲ, ಸುಖ ದುಃಖ ಯಾವುದೇ ಇರಬಹುದು, ದುಃಖವನ್ನು ಸುಖದಂತೆ ತಿಳಿಯಬೇಕು. ಅದು ತಿಳಿದ್ರೆ ಅವನಿಗೆ ಅಮೃತತ್ವಕ್ಕೆ ಸಾಧನವಾಗುತ್ತೆ ಅದು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ತತ್ಕ್ಷಮಾ ಕಿಮರ್ಥ, ಯಾವ ಪ್ರಯೋಜನಕ್ಕೆ, ಕಿಮರ್ಥ ಅಂದ್ರೆ ಯಾವ ಪ್ರಯೋಜನ, ಅದರಿಂದ ಏನು ಪ್ರಯೋಜನ. ಕಿಂ ದೃಷ್ಟಾರ್ಥತ್ವಾತ್
ಉತ ಅದೃಷ್ಟಾರ್ಥತ್ವಾತ್ ಉತ ಸ್ವರಸವಾಹಿತ್ವೇನ ಅವರ್ಜನೀಯತ್ವಾತ್. ಮೂರು ವಿಕಲ್ಪಗಳನ್ನು ಹಾಕೊಂಡ್ರು ಸ್ವಾಮಿ ದೇಶಿಗನಲ್ಲಿ. ಇದರಿಂದ ಏನಾದರೂ ಕಂಡು ಬರುತ್ತೆಯ ಪ್ರಯೋಜನ, ಕಂಡು ಬರುವ ಪ್ರಯೋಜನ ಏನಾದರೂ ಇದೆಯೋ? ದೃಷ್ಟಾರ್ಥ ಅಂದರೆ ಇವಾಗ ಒಂದು ಕ್ಲೇಶವನ್ನು ನಾನು ತಡೆದುಕೊಂಡ್ರೆ ಒಂದು ಕರ್ಮ ಮಾಡುವಾಗ ತಕ್ಷಣ ಯಾವುದಾದ್ರು ಪ್ರಯೋಜನ ನನಗೆ ಉಂಟಾಗುತ್ತೆಯೇ? ನನಗೆ ತಿಳಿದು ಬರುತ್ತೆಯೇ? ತಿಳಿದು ಬರುವಂತಹ ಒಂದು ಪ್ರಯೋಜನವಿದೆಯಾ ಅದರಿಂದ? ಇಲ್ಲ, ತಿಳಿದೇ ಇರುವಂತಹ ಒಂದು ಅದೃಷ್ಟ ಉಂಟಾಗುತ್ತೆ, ಮುಂದೆ ಎಂದೋ ಅದು ಫಲ ಕೊಡುತ್ತೆ. ಆ ಕಾರಣಕ್ಕಾಗಿಯೋ ಇಲ್ಲ ಸ್ವರಸವಾಹಿತ್ವೇನ ಅವರ್ಜನೀಯತ್ತ, ಅದು ತನಾಗಿ ಬರ್ತಾ ಇದೆ, ಅದು ನಾನು ತಡೆಯೋದಕ್ಕಾಗೋದಿಲ್ಲ, ಆ ಕಾರಣದಿಂದಲೂ. ಯಾವ ಕಾರಣದಿಂದ ಇದನ್ನು ನಾವು ತಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ? ಪ್ರಥಮ ದೃಷ್ಟಾರ್ಥವಲ್ಲ. ಯಾಕೆ ಅಂದರೆ ದುಃಖ ರೂಪತೆಯ ಉಪಲಂಭಾತ್, ದುಃಖ ಅಂತಲೇ ತಿಳಿದು ಬರ್ತಾ ಇದೆ ಇವನಿಗೆ. 2 ದಿನ ಉಪವಾಸ ಇರಬೇಕು ಅಂದರೆ ಸುಖವಾಗಿರುತ್ತೆಯೇ? ಅದು ಇರೋದಿಲ್ಲ. ಯಾಗ ಮಾಡಬೇಕು ಅಂದರೆ ಒಂದು ದಿನ ಎಲ್ಲ ಉಪವಾಸ ಇರಬೇಕು ಅಂದರೆ ಕಷ್ಟವಾಗುತ್ತೆ ಅವನಿಗೆ. ದುಃಖವಾಗಿಯೇ ಇದೆ, ಸುಖ ಅಂತ ಕಂಡು ಬರ್ತಾ ಇಲ್ವಲ್ಲ. ಆದ್ದರಿಂದ ದೃಷ್ಟಾರ್ಥವಿಲ್ಲ ಅದರಲ್ಲಿ. ನ ದ್ವಿತೀಯ ಅಂದರು, ಅದೃಷ್ಟಾರ್ಥವೂ ಇಲ್ಲ ಅಂತ ಹೇಳಿದ್ರು. ಯಾಕೆ ಅದೃಷ್ಟಾರ್ಥವಿಲ್ಲ ಅಂದರೆ ಗುರುವಧ ಕುಲಕ್ಷಯಾದಿ ರೂಪ ಅಧರ್ಮ ಬಹುಲತ್ವಾತ್. ಅರ್ಜುನನ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಗುರುಗಳನ್ನೆಲ್ಲ ವಧೆ ಮಾಡಬೇಕು, ಕುಲಕ್ಷಯ ಆಗುತ್ತೆ ಅದರಲ್ಲಿ, ಆದ್ದರಿಂದ ಎಲ್ಲ ಕ್ಷೀಣವಾಗುತ್ತೆ ಅಂತ ಹೇಳಿದ್ರು. ಅರ್ಜುನ ವಾದ ಮಾಡಿದ ಮೊದಲು. ಈ ರೀತಿಯಾದ ಅಧರ್ಮವೇ ಹೆಚ್ಚಾಗಿದೆ ಇದರಲ್ಲಿ, ಅದೃಷ್ಟಾರ್ಥ ಎಲ್ಲಿ ಬರುತ್ತೆ, ನರಕವೇ ಸಿಗುತ್ತೆ ಅಂತ ಹೇಳಿದ ಅರ್ಜುನ. ಈ ಥರ ನಾವು ಯುದ್ಧ ಮಾಡಿದ್ರೆ, ನಮ್ಮ ಆಚಾರ್ಯರನ್ನೆಲ್ಲ ಹಿಂಸೆ ಮಾಡಿದ್ರೆ, ನಮ್ಮ ಎಲ್ಲ ಹಿರಿಯರೆಲ್ಲ ಇದ್ದಾರೆ, ಪಿತೃಗಳು ಅವರು ಸಮಾನವಾಗಿ ಎಲ್ಲ ಇದ್ದಾರೆ, ಪಿತಾಮಹರಿದ್ದಾನೆ, ಇವರೆಲ್ಲ ಇದ್ದಾರೆ, ಆಚಾರ್ಯರುಗಳು ಎಲ್ಲ ಇದ್ದಾರೆ, ಬಂಧುಗಳು ಎಲ್ಲ, ಇವ್ರನ್ನೆಲ್ಲ ಸಂಹಾರ ಮಾಡಿದ್ರೆ ನಮಗೆಲ್ಲಿ ಅದೃಷ್ಟ ಫಲ ಬರುತ್ತೆ? ಧರ್ಮವೇ ಇದು, ಎಲ್ಲ ಅಧರ್ಮವೇ ಹೆಚ್ಚಾಗಿದೆಯಲ್ಲ. ಅಂತ ಅದೃಷ್ಟಾರ್ಥವೂ ಇಲ್ಲ. ನ ತೃತೀಯ ಅಂದರು. ಯಾಕೆ ಅಂದರೆ ಯುದ್ಧಾತ್ ನಿವೃತ್ತಿಯಾಯವ ಶಸ್ತ್ರಪಾತಾದಿ ಅಭಾವಾತ್ ಇತಿ ಭಾವ. ಅವರ್ಜನೀಯ ಅಂತ ಹೇಳಿದ್ರೆ ಅವರ್ಜನೀಯವಲ್ಲ ಇದು. ಅವನು ಬಿಲ್ಲು ಬಾಣ ಕೆಳಗೆ ಇಟ್ಬಿಟ್ನಲ್ಲ, ತಿರುಗಿ ಹೋಗಿದ್ದಿದ್ರೆ ಇದೆಲ್ಲ ತಡಿಬಹುದಾಗಿತ್ತಲ್ಲ, ಶತ್ರುಪಾತ ಎಲ್ಲ ಆಗ್ತಾ ಇರಲಿಲ್ವಲ್ಲ ಇವನಿಗೆ. ಆದ್ದರಿಂದ ಯುದ್ಧಾತ ನಿವೃತ್ತಿಯ ಏವ, ಯುದ್ಧದಿಂದ ತಿರುಗಿ ಹೋಗ್ಬಿಟ್ರೆ ಶಸ್ತ್ರಪಾತಾದಿಗಳು ಇರೋದಿಲ್ಲ ಆವಾಗ. ಆದ್ದರಿಂದ ಇದು ಅವರ್ಜನೀಯ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಇದರಲ್ಲಿ ದೃಷ್ಟಾರ್ಥವೂ ಇಲ್ಲ, ಅದೃಷ್ಟಾರ್ಥವೂ ಇಲ್ಲ, ಅಧರ್ಮವೇ ಇದೆ, ಅವರ್ಜನೀಯವೂ ಅಲ್ಲವಲ್ಲ. ಇದು ಇದು ತಡಿಬೋದಲ್ಲ, ನಾ ಹಿಂದೆ ತಿರುಗಿ ಹೊಟ್ಟೋದ್ರೆ ತಡಿಬೋದಲ್ಲ. ಈ ರೀತಿ ಅವನಿಗೆ ಸಂಶಯ ಬರ್ಬೋದು ನಮಗೆ, ಯಾಕೆ ಇದನ್ನೆಲ್ಲ ಸಹಿಸ್ಕೊಳ್ಬೇಕು ಅನ್ನುವ ಒಂದು ಪ್ರಶ್ನೆ. ತಿತಿಕ್ಷಾರ್ಹತ್ವದ್ಯೋತನಾಯ ಧೀರಮಿತಿ ಪದಂ. ಅದಕ್ಕೆ ಇದೆಲ್ಲ ಸಹಿಸ್ಕೊಳ್ಳೋಕ್ಕೆ ಅರ್ಹವಾದದ್ದು ಅಂತ ತಿಳಿಸೋಕ್ಕೋಸ್ಕರ ಧೀರ ಅಂತ ಹೇಳಲ್ಪಟ್ಟಿದೆ ಇಲ್ಲಿ ಎಂದು. ಸುಖ ದುಃಖ ವೈಷಮ್ಯ ಅಜ್ಞತ್ವ ಭ್ರಮಂ ತಯೋ ತಮ ಪರಿಮಾಣತ್ವಾದಿ ಭ್ರಮಂಚ ದುದಸ್ಯನ್ ಕಿಮರ್ಥ ಇತಿ ಶಂಕಾಂಚ ಪ್ರತಿವದತಿ ಅವರ್ಜನೀಯ ದುಃಖಂ ಸುಖವತ್ ಮನ್ಯಮಾನಂ ಅಂತ ಹೇಳಿದ್ರು. ಸುಖ ದುಃಖ ಎರಡಕ್ಕೂ ನಮಗೆ ತಿಳಿದೇ ಇರುವಂತಹ ಒಂದು ಭ್ರಮೆಯಾಗಲಿ, ಯಾವುದು ಸುಖ ಯಾವುದು ದುಃಖ ಅನ್ನುವ ವ್ಯತ್ಯಾಸವನ್ನು ತಿಳಿದೇ ಇರುವಂತಹದ್ದು ಆ ಭ್ರಮೆಯಾಗಲಿ, ಅಥವಾ ಎರಡು ಸಮವಾಗಿರುತ್ತೆ ಅನ್ನುವ ಭ್ರಮೆಯಾಗಲಿ, ಇದೆರಡೂ ಇಲ್ಲ ಇಲ್ಲಿ. ಅವರ್ಜನೀಯ ದುಃಖಂ ಸುಖವತ್ ಮನ್ಯಮಾನಂ ಅಂತ ಹೇಳಿದ್ರು. ಯಥಾ ಹಿ ಆರೋಗ್ಯ ಕಾಮ ಔಷಧಾದಿ ಕ್ಲೇಶಂ ಸುಖ ಸಾಧನತ್ವಾತ್ ಸುಖವನ್ಮತ್ವಾ ಪ್ರವರ್ತತೆ. ಉದಾಹರಣೆಯನ್ನು ಕೊಡ್ತಾರೆ ಸ್ವಾಮಿ ದೇಶಿಕನ್. ಒಬ್ಬ ಆರೋಗ್ಯ ಬೇಕು ಅಂತ ಹೇಳಿದ್ರೆ ಔಷಧ ಮೊದಲಾದ ತಗೊಳ್ಬೇಕು, ಎಲ್ಲ ಕಷಾಯಗಳು ಕಹಿಯಾಗಿರುತ್ತೆ, ಬಹಳ ಕ್ಲೇಶವಾಗುತ್ತೆ. ಇಲ್ಲ ಅವನಿಗೆ ಚುಚ್ಚುತ್ತಾರೆ, ಹೆಸರುಪಾತವನ್ನು ಮಾಡ್ತಾರೆ, ಇಲ್ಲ ಆಪರೇಷನ್ ಮಾಡ್ತಾರೆ, ಇಂಜೆಕ್ಷನ್ಸ್ ಕೊಡ್ತಾರೆ, ಇದೆಲ್ಲ ಕ್ಲೇಶವಲ್ಲ. ಆದರೂ ಇದೆಲ್ಲ ಸುಖ ಸಾಧನತ್ವ ಅಂತ ಹೇಳಿ ತಡೆದುಕೊಳ್ತಾನ ಅವನು. ಸುಖವತ್ ಮತ್ವ ಪ್ರವರ್ತತೆ, ಇದೆಲ್ಲ ನನಗೆ ಆರೋಗ್ಯ ಉಂಟು ಮಾಡುತ್ತೆ, ಈ ರೋಗವೆಲ್ಲ ವಾಸಿ ಆಗುತ್ತೆ ಅಂತ ತಡ್ಕೊಳ್ಳೋದಿಲ್ವೇ ಒಬ್ಬ? ಆ ರೀತಿ ಯಥಾಚ ಅರ್ಥಾರ್ಥಿ ಸಮುದ್ರ ತರಣಾದಿ ಕ್ಲೇಶಂ. ಹಣವನ್ನು ಸಂಪಾದಿಸಬೇಕು ಅನ್ನೋವನು ಸಮುದ್ರವನ್ನೆಲ್ಲ ದಾಟಿಕೊಂಡು ಹೋಗಿ ವ್ಯಾಪಾರ ಮಾಡ್ತಾನೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ, ದೇಶಾಂತರಗಳಿಗೆ ಹೋಗಿ ವ್ಯಾಪಾರ ಮಾಡ್ತಾನೆ, ಸಮುದ್ರ ತರಣ ಎಲ್ಲ ಮಾಡ್ತಾನೆ. ಇದೆಲ್ಲ ಕ್ಲೇಶವಲ್ಲವೇ? ಇದೆಲ್ಲ ತಡೆದುಕೊಳ್ತಾನೆ. ಯಾಕೆ ಅಂದರೆ ಅದರಿಂದ ಲಾಭವಾಗುತ್ತೆ ಅಂತ ಅವನಿಗೆ ತಿಳಿದಿರೋದ್ರಿಂದ. ಯಥಾ ತಾಪತ್ರಯ ನಿವೃತ್ತಿಂ ನಿರತಿಶ ಆನಂದಂ ಚ ಲಿಪ್ಸುಹು ತದುಪಾಯನಾಂತರೀಯಕ ದುಃಖಂ ಸುಖವದೇವ ಮನ್ಯತೆ ಇತಿ ಭಾವ. ಕಡೆಯಲ್ಲಿ ಇಲ್ಲಿ ಪ್ರಕರಣಕ್ಕೆ ಅನುಗುಣವಾಗಿ ಹೇಳಿದ್ರು.
ತಾಪತ್ರಯ ನಿವೃತ್ತಿಯನ್ನು ನಿರತಿಶಯದ ಆನಂದವನ್ನು ಆಸೆ ಪಡುವವನು. ಒಬ್ಬ ಆರೋಗ್ಯವನ್ನು ಆಸೆ ಪಡ್ತಾನೆ, ಅವನು ಔಷಧಿಯಲ್ಲಿ ಆಗುವ ಕ್ಲೇಶಗಳನ್ನೆಲ್ಲ ತಡೆದುಕೊಳ್ತಾನೆ. ಸುಖವಲ್ಲಿ ಅದು ನನಗೆ ಆರೋಗ್ಯ ಉಂಟು ಮಾಡುತ್ತೆ, ರೋಗವನ್ನೆಲ್ಲ ನಾಶ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ. ಹಣವನ್ನು ಆಸೆ ಪಡುವವನು ಸಮುದ್ರ ತರುಣವೇ ಮೊದಲಾದ ಬೇಕಾದಷ್ಟು ಕ್ಲೇಶಗಳನ್ನೆಲ್ಲ ತಡೆದುಕೊಳ್ತಾನೆ. ಯಾಕೆ ಅಂದರೆ ಅದರಿಂದ ನನಗೆ ಪ್ರಯೋಜನವಿದೆ ಅಂತ ತಿಳಿದಿದ್ದಾನೆ. ಅದೇ ರೀತಿ ತಾಪತ್ರಯ ನಿವೃತ್ತಿಯನ್ನು ಯಾರು ಆಸೆ ಪಡ್ತಾನೋ, ನಿರತಿಶಯ ಆನಂದ ಬೇಕು ಅಂತ ಯಾರು ಆಸೆ ಪಡ್ತಾನೋ, ಅವನು ಅದಕ್ಕೆ ಯಾವ್ಯಾವ್ದು ಬೇಕು ಅದಕ್ಕೆ ಅದರಲ್ಲಿ ಮಧ್ಯದಲ್ಲಿ ಇರುವ ಎಷ್ಟೋ ದುಃಖಗಳು ಬರ್ಬೋದು, ಅದನ್ನೆಲ್ಲ ಸುಖದಂತೆ ತಿಳಿಬೇಕು ಅಂತ ಅರ್ಥ ಇಲ್ಲಿ. ಆದ್ದರಿಂದ ಅಲ್ಲಿ ಬರುವ ದುಃಖಗಳನ್ನು ಸುಖದಂತೆ ತಿಳಿಬೇಕು. ಯಾಕೆಂದರೆ ಇದಾದ ಮೇಲೆ ನಿರತಿಶಯವಾದ ಆನಂದ ಬರುತ್ತೆ ಇವನಿಗೆ ಅಂತ ತಿಳಿದಿರ್ಬೇಕು ಅವನಿಗೆ. ತಾಪತ್ರಯವೆಲ್ಲ ನಿವೃತ್ತಿ ಆಗುತ್ತೆ, ನಿರತಿಶಯ ಆನಂದ ಬರುತ್ತೆ ಅಂತ ತಿಳಿದವನು ಇದು ಯಾಕೆ ಹೀಗೆ ತಿಳಿಬಾರದು, ತಿಳಿತಾನಲ್ಲ ಅವನು ಹಾಗೆ ತಿಳಿತಾನೆ. ಅದರಿಂದ ತಸ್ಕರಾದಿಷು ಅಪಿ ತಾಮಸ ಯುದ್ಧೇಶು ಅಪಿ ಸಂಭಾವಿತಸ್ಯ ದ್ವಂದ್ವ ತಿಕ್ಷಾ ಮಾತ್ರಸ್ಯ ಕೇತು ವಿದಾಸಾಯ ಅಮೃತತ್ವ ಸಾಧನತೆಯ ಅಂತ ಹೇಳಿದ್ರು. ಇದೆಲ್ಲ ಶಾಸ್ತ್ರೀಯ ಕರ್ಮಗಳಿಗೆ ಮಾತ್ರವೇ ಇಲ್ಲಿ ಅನ್ವಯಿಸಿರುವಂಥದ್ದು, ಬೇರೆ ಕರ್ಮಗಳಲ್ಲಿ ಇಲ್ಲ. ಇದು ಅಶಾಸ್ತ್ರೀಯವಾದಲ್ಲ. ತಾಮಸ ಯುದ್ಧವಾಗಲಿ ಅಥವಾ ಒಬ್ಬ ಕಳ್ಳತನ ಮಾಡ್ತಾನೆ, ಅದರಲ್ಲಿ ಎಲ್ಲ ದ್ವಂದ್ವ ತಿತಿಕ್ಷಾ ಮಾತ್ರಸ್ಯ, ಅದರಲ್ಲಿಯೂ ಎಷ್ಟೋ ಕ್ಲೇಶ ಬರುತ್ತಲ್ಲ, ಅದನ್ನು ತಡೆದುಕೊಳ್ಳೋದ್ರಿಂದ ಅವನಿಗೆ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ಅದು ಈ ತಿತಿಕ್ಷಾ ಅನ್ನೋದು ಮಾತ್ರವೇ ಮೋಕ್ಷಕ್ಕೆ ಕಾರಣವಾಗುವುದಿಲ್ಲ. ಶಾಸ್ತ್ರೀಯ ಕರ್ಮಗಳಲ್ಲಿ ತಿತಿಕ್ಷಾ ಅದು ಇಲ್ಲಿ ಹೇಳಿರೋದು. ಸವರ್ಣೋಚಿತ ಕರ್ಮಗಳಲ್ಲಿ ತಿತಿಕ್ಷಾ ಅಂತ ಇಲ್ಲಿ ಹೇಳಿರೋದು. ಆದ್ದರಿಂದ ತಾಮ್ ತಿತಿಕ್ಷಸ್ವ ಅನ್ನೋದು ಸ್ವರ್ಣ ಉಚಿತವಾದ ಕರ್ಮಗಳು, ಅನುಚಿತವಾದ ಕರ್ಮಗಳಲ್ಲಿ ಅಲ್ಲ. ತಸ್ಕರಾದಿ ಇಲ್ಲ, ಕಳ್ತನ ಮಾಡ್ತೀಯಾನೊಬ್ಬ, ಅದರಲ್ಲಿಯೂ ಅವನಿಗೆ ಎಷ್ಟೋ ಕ್ಲೇಶಗಳು ಬರುತ್ತೆ, ಅದು ತಡೆದುಕೊಳ್ಬೇಕಲ್ಲ. ಅವನು ಧೀರನೇ ತಡೆದುಕೊಳ್ಬೇಕೆ ಅಂದರೆ ಅದರಲ್ಲಿ ಮೋಕ್ಷಕ್ಕೆ ಕಾರಣವಾಗೋದಿಲ್ಲ. ಅದು ಶಾಸ್ತ್ರೀಯ ಕರ್ಮ ಮಾಡ್ತಾ ಇದೆಯಾ ನೀನು, ಯುದ್ಧ ಮಾಡ್ತಿರೋದು ನಿನ್ನ ವರ್ಣಾಶ್ರಮ ಧರ್ಮ, ಧರ್ಮಯುದ್ಧವು ಕ್ಷತ್ರಿಯನಿಗೆ ವರ್ಣಾಶ್ರಮ ಧರ್ಮ, ಇದರಲ್ಲಿ ನೀನು ತಡೆದುಕೊಂಡ್ರೆ ನಿನಗೆ ಮೋಕ್ಷ ಸಾಧನವಾಗುತ್ತೆ ಅನ್ನುವಂತಹ ಉಪದೇಶ ಇಲ್ಲಿ. ಏತೆ ಇತ್ಯಸ್ಯ ತಾತ್ಪರ್ಯಂ ಅವರ್ಜನೀಯತ್ವಂ ಚ ದರ್ಶಿತು ಮುಕ್ತಂ ತದಂತರ್ಗತಃ ಇತಿ. ಅದರಲ್ಲಿಯೇ ಅಂತರ್ಗತವಾದದ್ದು ಇದೆಲ್ಲ. ಯಥೆಯಂತಿ ಅಪ್ರಾಪ್ತತ್ವಧಿಯ ಪರಿತಾಪೇನ ಚಾಲಯಂತಿ ಇತ್ಯರ್ಥಃ ನತು ಪೀಡಯಂತಿ ಇತಿ. ಅದು ಪರಿತಾಪ ಉಂಟು ಮಾಡೋದಿಲ್ಲ ಅವನಿಗೆ. ಆದ್ದರಿಂದ ಅಪ್ರಾಪ್ತತ್ವಧಿಯ, ನನಗೆ ಇದು ಪ್ರಾಪ್ತವಾದದ್ದಲ್ಲ ಅನ್ನುವ ದೃಷ್ಟಿಯಿಂದ ಇವನು ಪರಿತಾಪ ಪಡೋದಿಲ್ಲ. ಆ ರೀತಿ ದೃಷ್ಟಿಯಿಂದ ವ್ಯಥೆಯಂತಿ ಎಂದನ ವ್ಯಥೆಯಂತಿ ಅಂತ ಅರ್ಥ ಮಾಡಿದ್ದಾರೆ. ಮೃದು ಕ್ರೂರ ಸ್ಪರ್ಶ ಇತಿ ಮೃದು ಸ್ಪರ್ಶಸ್ಯಾಪಿ ಉಪಾದಾನ. ಎಲ್ಲವೂ ಕೂಡ ಮೃದು ಸ್ಪರ್ಶ ಕ್ರೂರ ಸ್ಪರ್ಶ ಎಲ್ಲವೂ ಅದರಲ್ಲಿ ಸೇರಿದೆ ಅಂದರು. ಎತ್ತಕ್ಷ ರೂಪ ಪರೋಕ್ಷ ನಿರ್ದೇಶನ ಪುರುಷ ವಿಪರೀತ ಕಾಕ್ವಾಚ ಫಲಿತಮಾಹ ಸಯೇವ. ಇಲ್ಲಿ ಹೇಳಿದ್ರು ಪುರುಷರ್ಷಭ ಪುರುಷರ್ಷಭ ಅಂತ ಹೇಳಿದ್ರಲ್ಲ, ಅದರಿಂದ ಸಯೇವ ಅಮೃತತ್ವ ಸಾಧಯತಿ, ಅವನೇ ಅಮೃತತ್ವವನ್ನು ಪಡೆದುಕೊಳ್ತಾನೆ ಹೊರತು ಇಲ್ಲಿ ಪುರುಷರ್ಷಭ ಅಂತ ಹೇಳಿ ನಿನ್ನಂಥವರು ಅಲ್ಲ ಅಂತ ಅರ್ಥ. ಅಲ್ಲಿ ನ ತ್ವಾದೃಶಃ ದುಃಖ ಅಸಹಿಷ್ಣು ಇತ್ಯರ್ಥ ಅಂತ. ದುಃಖವನ್ನು ತಡೆದುಕೊಳ್ಕಾಗದೇ ಇರೋರು ಪಡೆದುಕೊಳ್ಳೋದಿಲ್ಲ. ಅಸ್ಥಾನ ಸ್ನೇಹಾದಿ ಆಕುಲ ಇದೇ ಹೇಳಿದ್ರು. ತ್ವಾದೃಶಃ ಅಸ್ಥಾನ ಸ್ನೇಹಾದಿ ಆಕುಲನಾದವರು ಬರೋದಿಲ್ಲ. ಇದು ಪುರುಷರ್ಷಭರಾಗಿರ್ಬೇಕು, ನೀನು ಹಾಗಿದ್ರೆ ನೀನು ತಡೆದುಕೊಳ್ಬೇಕು ಅಂತ ಕೃಷ್ಣನು ಹೇಳ್ತಾ ಇದ್ದಾನೆ. ಅನಂತರ ಶ್ಲೋಕಾರ್ಥ ಪ್ರಸಂಗಾಯ ಆತ್ಮ ನಾಶ ಪ್ರತೀಕಾರ ನೈರಪೇಕ್ಷ ನಿಗಮೈತಿ ಆತ್ಮನಾಂ ನಿತ್ಯತ್ವಾತ್ ಏತಾವದಿತಿ ತಿತಿಕ್ಷಾ ಮಾತ್ರಂ ನತು ಶೋಕಾದಿ. ಏತಾವತ್ ಆತ್ಮನಾಂ ನಿತ್ಯತ್ವಾತ್ ಅನ್ನೋದು ಮುಂದೆ ನಿತ್ಯತ್ವ ಬರುತ್ತೆ. ಮುಂದೆ ಆತ್ಮನಿತ್ಯತ್ವವನ್ನು ಪೂರ್ಣ ಮಾಡಿಸ್ತಾರೆ ಉಪದೇಶವನ್ನ. ಮಧ್ಯದಲ್ಲಿ ಇಲ್ಲಿ ಶೀತೋಷ್ಣ ಸುಖ ದುಃಖ ಮಾತ್ರ ಸ್ಪರ್ಶ ಇದೆಲ್ಲ ಬಂದಿರೋದು, ಇದು ಒಂದು ಅತಿಶಯವಾದ ಅರ್ಥವನ್ನು ಹೊಂದಿದೆ. ಇದು ಮುಖ್ಯವಾದದ್ದು. ಶಾಸ್ತ್ರೀಯ ಕರ್ಮವನ್ನು ಆರಂಭಿಸಕ್ಕೆ ಇವನು ಯೋಚಿಸ್ತಾ ಇದ್ದಾನೆ. ಆದ್ದರಿಂದ ಅದರಲ್ಲಿ ದುಃಖಗಳು ಬರುತ್ತೆ, ಎಲ್ಲ ಆಗುತ್ತೆ, ಬಂಧು ಬಾಂಧವರನ್ನೆಲ್ಲ ಸಂಹಾರ ಮಾಡಬೇಕು ಇದೆಲ್ಲ ಅಂತ ಹೇಳಿದ್ರೆ ಇದೆಲ್ಲ ಅವರ್ಜನೀಯವಾದದ್ದು. ಇದನ್ನೆಲ್ಲ ಒಬ್ಬನು ಧೀರನಾದವನು ಸಹಿಸಿಕೊಳ್ಬೇಕು ಅಂತ ಹೇಳಿ ಮುಂದೆ ಆತ್ಮನಿತ್ಯತ್ವ ಇನ್ನೂ ಅದರ ಉಪದೇಶ ಮುಂದುವರಿಯುತ್ತೆ. ಅದನ್ನ ಇಲ್ಲಿ ಸಂಗತಿಯಾಗಿ ಹೇಳ್ತಾ ಇದ್ದಾರೆ. ಆತ್ಮನಾಂ ನಿತ್ಯತ್ವಾತ್ ಏತಾವದತ್ರ ಕರ್ತವ್ಯಂ ಅಂತ ಹೇಳಿದ್ರೆ ಶೋಕ ಮಾಡಬೇಕಾಗಿಲ್ಲ, ತಿತಿಕ್ಷಾ ಮಾಡಬೇಕು ಅಂತ ಅರ್ಥ. ತಡೆದುಕೊಳ್ಬೇಕು. ಅತ್ರ ಆಗಮಾಪಾಯಿನಾಂ ತತ್ವಜ್ಞಾನೇನ ನಿವರ್ತಿಷ್ಯಮಾಣ ಸಂತಾನಾನಾಂ ಅಮೃತತ್ವ ಲಕ್ಷಣ ಪರಮಪುರುಷಾರ್ಥ ಉಪಾಯ ಅನುಷ್ಠಾನೆ ಅವರ್ಜನೀಯ ಸನ್ನಿಧೀನಾಂ ಶಸ್ತ್ರಪಾದಾದಿ ದುಃಖಾನಾಂ
ಆಗತೌ ಇತ್ಯರ್ಥಃ. ಆಗಮಾಪಾಯಿನಾಂ ತತ್ವಜ್ಞಾನೇನ. ಇದೆಲ್ಲ ಆಗಮಾಪಾಯಿಗಳು ಅನ್ನೋ ಅರ್ಥವನ್ನ ಸರಿಯಾಗಿ ತಿಳಿದು ಬರುತ್ತೆ ಹೋಗುತ್ತೆ, ಇದು ನಿತ್ಯವಲ್ಲ ಅನ್ನೋದು ತಿಳಿದು ನಿವರ್ತಿಷ್ಯಮಾಣ ಸಂತಾನಾನಾಂ, ಸಂತತಿಯಾಗಿ ಬರ್ತಾ ಇರುತ್ತೆ, ಅದನ್ನೆಲ್ಲ ನಿವೃತ್ತಿ ಮಾಡಬೇಕು. ಅದು ಅಮೃತತ್ವ ಲಕ್ಷಣ ಪರಮ ಪುರುಷಾರ್ಥ ಉಪಾಯ ಅನುಷ್ಠಾನೇ. ಒಬ್ಬನಿಗೆ ಅಮೃತತ್ವ ಬೇಕು ಅನ್ನುವಂತಹ ಪರಮ ಪುರುಷಾರ್ಥ ಅಮೃತತ್ವ, ಅಮೃತತ್ವ ಲಕ್ಷಣವನ್ನು ಹೊಂದಿರುವ ಪರಮ ಪುರುಷಾರ್ಥಕ್ಕೋಸ್ಕರ ಒಬ್ಬ ಉಪಾಯವನ್ನು ಅನುಷ್ಠಾನ ಮಾಡಬೇಕಾದ್ರೆ ಇದೆಲ್ಲ ಅವರ್ಜನೀಯ ಸನ್ನಿಧೀನಾಂ, ತಡೀಕೆ ನಿವೃತ್ತಿ ಮಾಡೋಕ್ಕಾಗೋದಿಲ್ಲ, ತಡೀಕಾಗೋದಿಲ್ಲ, ತಪ್ಸಕ್ಕಾಗೋದಿಲ್ಲ. ಶಸ್ತ್ರಪಾದಾದಿ ದುಃಖಾನಾಂ ಆಗತೌ ಇತ್ಯರ್ಥ. ಇಂತಹ ದುಃಖಗಳು ಬಂದರೂ ಕೂಡ ಇದನ್ನು ತಪ್ಪಿಸಲು ಸಾಧ್ಯವಿಲ್ಲದೆ ಇರೋದರಿಂದ ಮೋಕ್ಷವನ್ನು ಇಚ್ಛೆ ಪಡುವವನೊಬ್ಬ ಇದನ್ನು ತಡೆದುಕೊಳ್ಬೇಕು. ಯಾವ ದೃಷ್ಟಿಯಿಂದ? ಆಗಮಾಪಾಯಿತ್ವ ಅನ್ನೋ ಒಂದು ತತ್ವಜ್ಞಾನದಿಂದ. ಕರ್ತವ್ಯಮಿತಿ ಅಕರಣೆ ತು ಅಪವರ್ಗ ರೂಪ ಫಲಾಭಾವ. ಕರ್ತವ್ಯಂ ಇಲ್ಲಿ ಆಜ್ಞೆ, ಕರ್ತವ್ಯಂ ಅಂದ್ರೆ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಏತಾವದತ್ರ ಕರ್ತವ್ಯಂ, ಇಷ್ಟು ಮಾಡ್ಬೇಕು ಇದನ್ನ. ಯಾಕೆ ಅಂತ ಹೇಳಿದ್ರೆ ಇದು ಮಾಡದೆ ಹೋದರೆ ಮೋಕ್ಷವಿಲ್ಲ. ಅಕರಣೇತು ಅಪವರ್ಗ ರೂಪ ಫಲ ಅಭಾವ. ಸ್ವಧರ್ಮ ಪರಿತ್ಯಾಗೇನ ಪ್ರತ್ಯವಾಯ. ತನ್ನ ಧರ್ಮವನ್ನು ಬಿಟ್ಟರೆ ಇವನಿಗೆ ಶಿಕ್ಷೆ ಬರುತ್ತೆ, ಈಶ್ವರನ ಶಿಕ್ಷೆ, ರಾಜಾಜ್ಞೆಯನ್ನು ಮೀರಿದಂತಹ ಶಿಕ್ಷೆ, ಪ್ರತ್ಯವಾಯ ಬರುತ್ತೆ. ಧೈರ್ಯಾದಿ ಅಭಾವ ನಿಮಿತ್ತ ಅಕೀರ್ತ್ಯಾದಿ ಪ್ರಸಂಗಶ್ಚ ಸ್ಯಾತ್. 3 ವಿರೋಧಗಳು ಉಂಟಾಗುತ್ತೆ ಇವನು ಮಾಡದೆ ಹೋದರೆ. ಕರ್ತವ್ಯಂ ಅಂತ ಹೇಳ್ತಿರೋದು ಮಾಡಲೇಬೇಕು ಈ ರೀತಿ. ಯಾಕೆ ಅಂದರೆ ಅಪವರ್ಗ ಫಲ ಬರೋದಿಲ್ಲ ಒಂದು. ಎರಡನೆಯದು, ತನ್ನ ಧರ್ಮವನ್ನ, ವರ್ಣಾಶ್ರಮ ಧರ್ಮವನ್ನು ಬಿಟ್ಟಿರೋದ್ರಿಂದ ಅವನಿಗೆ ಪ್ರತ್ಯವಾಯ ಉಂಟಾಗುತ್ತೆ, ಶಾಸ್ತ್ರೋಲ್ಲಂಘನೆ. ಮೂರನೆಯದು, ಧೈರ್ಯ ಮೊದಲಾದ್ದು ಇಲ್ಲ ಅಂತ ಅವನಿಗೆ ಅಕೀರ್ತಿಯೂ ಬರುತ್ತೆ, ಎಲ್ಲರೂ ನಿನ್ನನ್ನು ನಿಂದೆ ಮಾಡ್ತಾರೆ. 3 ವಿಧವಾದ ಇವನಿಗೆ ವಿರೋಧಗಳು ಉಂಟಾಗುತ್ತೆ ಇದು ಮಾಡದೆ ಹೋದರೆ. ಅದರಿಂದ ಕರ್ತವ್ಯಂ ಏತಾವತ್ ಅತ್ರ ಕರ್ತವ್ಯಂ ಅಂತ ಭಾಷ್ಯಕಾರ ಹೇಳಿದ್ರು. ಇದು ಬಹಳ ಭಾಷಿಕಾರರು ಭಾಷ್ಯ ಸಂಗ್ರಹವಾಗಿ ಹೇಳಿದ್ರು. ಇದು ಇಷ್ಟು ಅರ್ಥಗಳು ಇದರಲ್ಲಿ ಇದೆ. ಇದಕ್ಕೆ ಇದನ್ನ ಒಬ್ಬನು ಎಂಹಿನವ್ಯಥೆಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂಗೆ ವಿಶೇಷವಾದ ಅರ್ಥ ಹೇಳ್ತಾರೆ. ದುಃಖವನ್ನು ಸುಖದಂತೆ ತಿಳಿಯುವವನು ಅಂತ ಅರ್ಥ. ಇಲ್ಲಿ ದುಃಖವನ್ನು ಸುಖವನ್ನು ಸಮವಾಗಿ ತಡೆದುಕೊಳ್ಳುವನು ಅಂತ ಅರ್ಥವಲ್ಲ, ದುಃಖವನ್ನು ಸುಖ ಅಂತ ತಿಳಿದುಕೊಳ್ಬೇಕು ಅಂತ ಅರ್ಥ ಮಾಡಿದ್ರು. ಅಂತಹ ಧೀರನಾದವನು ಅವನಿಗೆ ಅಮೃತತ್ವಕ್ಕೆ ಸಾಧನ ಅನ್ನುವ ದೃಷ್ಟಿಯಿಂದ ಹಾಗೆ ಮಾಡ್ತಾನೆ, ಸಾಧನವಾಗುತ್ತೆ. ಆಗ ಇದೆಲ್ಲ ಅವನನ್ನ ಪರಿತಾಪ ಉಂಟು ಮಾಡೋದಿಲ್ಲ ಅವನಿಗೆ. ಅವನು ಅಮೃತತ್ವವನ್ನು, ಅಂತಹವನೇ ಅಮೃತತ್ವವನ್ನು ಸಾಧಿಸ್ತಾನೆ ಅನ್ನುವ ಅರ್ಥವನ್ನು ಹೇಳಿದ್ರು. ಯತ್ತು ಆತ್ಮನಾಂ ನಿತ್ಯತ್ವಂ ದೇಹಾನಾಂ ಸ್ವಾಭಾವಿಕಂ ನಾಶಿತ್ವಂಚ ಶೋಕ ಅನಿಮಿತ್ತ ಮುಕ್ತಂ ಗತಾಸೂನ್ ಅಗತಾಸೂಂಶ್ಚ ನಾನುಶೋಚಂತಿ ಪಂಡಿತಃ ಇತಿ ತದ್ ಉಪಪಾದಯಿತು ಆರಭತೆ. ಇಲ್ಲಿ ಇವಾಗ ಮಧ್ಯದಲ್ಲಿ ಇದು 2 ಶ್ಲೋಕಗಳಲ್ಲಿ ಇದು ಬಂದು ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ. ಯಾಕೆಂದ್ರೆ ಅದು ಒಂದು ವಿಶೇಷವಾದ ಪ್ರಯೋಜನವಿದೆ, ಅದರಲ್ಲಿ ಅತಿಶಯಿತವಾದ ತಾತ್ಪರ್ಯವಿದೆ ಅಂತ ಸ್ವಾಮಿ ದೇಶಿಕನ್ ಅದಕ್ಕೆ ಹೇಳಿದ್ರು. ತಕ್ಷಣವೇ ಅದನ್ನು ಹೇಳಿಬಿಟ್ಟು ನಂತರ ಆತ್ಮನಿತ್ಯತ್ವವನ್ನು, ಅದರ ಉಪದೇಶವನ್ನು ಮುಂದುವರಿಸ್ತಾನೆ ಕೃಷ್ಣನು. ಎತ್ತು ಆತ್ಮನಾಂ ನಿತ್ಯತ್ವಂ, ಆತ್ಮರುಗಳು ನಿತ್ಯರು ಅನ್ನೋದು. ದೇಹಾನಾಂ ಸ್ವಾಭಾವಿಕಂ ನಾಶಿತ್ವಂ, ದೇಹದ ಸ್ವಭಾವವೇ ನಾಶ ಹೊಂದುವಂತಹದ್ದು. ಆದ್ದರಿಂದ ಶೋಕ ಅನಿಮಿತ್ತಂ, ಇದೆರಡೂ ಕೂಡ ಶೋಕಕ್ಕೆ ಕಾರಣವಲ್ಲ. ಆತ್ಮವು ನಿತ್ಯವಾದ್ದರಿಂದ ಆತ್ಮ ವಿಷಯದಲ್ಲಿ ಶೋಕ ಪಡಬಾರ್ದು. ದೇಹವು ಸ್ವಭಾವವೇ ನಾಶ ಹೊಂದೋದ್ರಿಂದ ಅದರಲ್ಲಿಯೂ ಶೋಕವಿಲ್ಲ. ಅದನ್ನು ಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಹ ಅಂತ ಏನು ಹೇಳಲ್ಪಟ್ಟಿತೋ ಅದನ್ನು ಇಲ್ಲಿ ತದ್ ಉಪಪಾದಯಿತು ಆರಭತೆ, ಅದನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡೋಕ್ಕೆ ಆರಂಭಿಸುತ್ತಾರೆ. ಈಗ ನಾ ಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋ ಅಂತಃ ತ್ವನಯೋ ತತ್ವದರ್ಶಿಭಿಃ. ಇದಕ್ಕೂ ಎಲ್ಲ ವಿಶೇಷವಾದ ಅರ್ಥ ನಮ್ಮ ಭಾಷ್ಯದಲ್ಲಿ. ನ ಅಸತಃ ಭಾವ ವಿದ್ಯತೆ, ಅಸತಃ ಭಾವ ನ ವಿದ್ಯತೆ. ಇಲ್ಲದೆ ಇರೋದು ಎಂದಿಗೂ ಇಲ್ಲ ಅಂತ ಹೇಳೋದು ಇರೋದಿಲ್ಲ. ಅಸತ್ತಾಗೋದು ಅಂದರೆ ಅನಿತ್ಯವಾದದ್ದು, ಅದರ ಭಾವ ಅದು ಎಂದಿಗೂ ಇರುತ್ತೆ ಅನ್ನೋದಿಲ್ಲ. ಸತಃ ಅಭಾವ ನ ವಿದ್ಯತೆ, ಯಾವುದು ಸತ್ ಅಂತ ಹೇಳಲ್ಪಡುತ್ತೋ ಅದರ ಅಭಾವವಿರೋದಿಲ್ಲ, ಯಾವುದು ಅಸತ್ ಅಂತ ಹೇಳಲ್ಪಡುತ್ತೋ ಅದರ ಭಾವವಿರೋದಿಲ್ಲ.
ಅಂದರೆ ಇರೋದು ಇಲ್ಲದೆ ಇರೋದು ಅಂತ ಅರ್ಥ. ಉಭಯೋರಪಿ ದೃಷ್ಟ ಅಂತಃ, ಎರಡಕ್ಕೂ ಕೂಡ ಎರಡರ ಒಂದು ಹಂತವು ಕಾಣಲ್ಪಟ್ಟಿದೆ, ತಿಳಿಯಲ್ಪಟ್ಟಿದೆ. ಯಾರಿಂದ? ಅನಯೋಹೋ ಉಭಯೋಹೋ ಅನಯೋಹೋ ಅಂತಹ ದೃಷ್ಟ. ಇವೆರಡುಗಳ ಹಂತವೂ ಕೂಡ ಕಂಡಲ್ಪಟ್ಟಿದೆ, ತಿಳಿಯಲ್ಪಟ್ಟಿದೆ. ಯಾರಿಂದ? ತತ್ವದರ್ಶಿಭಿಹಿ, ತತ್ವವನ್ನು ಕಾಣುವವರು. ದರ್ಶಿಗಳು ಅಂದರೆ ತತ್ವದರ್ಶಿಗಳು. ದೃಷ್ಟ ಅಂತ ಹೇಳಿದ್ರೆ ಅವರು ಕಾಣ್ತಾರೆ ಸಾಕ್ಷಾತ್ತಾಗಿ, ಅವ್ರಿಗೆ ಚೆನ್ನಾಗಿ ತಿಳಿದಿದೆ. ಅಂತಹ ಅಂತ ಹೇಳಿದ್ರೆ ಇಲ್ಲಿ ನಿರ್ಣಯ ಅಂತ ಅರ್ಥ. ಅಂತ ಶಬ್ದಕ್ಕೆ ಅದರ ನಿರ್ಣಯ. ವೇದಾಂತ ಅಂತ ಹೇಳಿದ್ರೆ ವೇದಗಳ ನಿರ್ಣಯಾತ್ಮಕವಾದ ತಾತ್ಪರ್ಯ ಏನು ವೇದಾಂತದಲ್ಲಿ ಹೇಳಿದೆ, ಉಪನಿಷತ್ತಿನಲ್ಲಿ. ಅದುವೇ ಪರಬ್ರಹ್ಮನ ಸ್ವರೂಪ, ಮೋಕ್ಷ, ಅದೆಲ್ಲ ಪ್ರಾಪ್ಯ ಪ್ರಾಪಕ ಅವನೇ ಅನ್ನೋದು ವೇದಾಂತಗಳು. ವೇದಗಳ ಅಂತ ಅಂತ ಅಂದರೆ ನಿರ್ಣಯ ಅಂತ ಅನ್ನೋದು ಅರ್ಥ. ಆ ಎರಡು ವಿಷಯದಲ್ಲಿಯೂ ತತ್ವದರ್ಶಿಗಳು ಅದರ ನಿರ್ಣಯವನ್ನು ಕಂಡಿದ್ದಾರೆ, ತಿಳಿದಿದ್ದಾರೆ. ಅದನ್ನು ಇಲ್ಲಿ ಅಸತ್ ಅಂದರೆ ಏನು, ಸತ್ ಅಂದರೆ ಏನು ಅಂದರೆ ಇಲ್ಲಿ ವಿಶೇಷವಾದ ಅರ್ಥ ಪ್ರಕರಣದಲ್ಲಿ ಆ ಉಪದೇಶಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು ಅಂತ ಭಾಷಿಕಾರರು ಇದಕ್ಕೆ ಅರ್ಥ ಮಾಡ್ತಾರೆ. ಅಸತಃ ದೇಹಸ್ಯ ಸದ್ಭಾವ ನ ವಿದ್ಯತೆ. ಅಸತ್ ಅಂತ ಇಲ್ಲಿ ಹೇಳಿರೋದು ಇಲ್ಲಿ ದೇಹಾತ್ಮ ವಿವೇಕದ ಉಪದೇಶ. ಆದ್ದರಿಂದ ಸತ್ ಅಸತ್ ಅಂತ ಹೇಳ್ತಾ ಇರೋದು ಆತ್ಮ ಮತ್ತು ದೇಹಕ್ಕೆ ಸಂಬಂಧಿಸಿರೋದು. ಅಸತಃ ಅಂತ ಹೇಳಿದ್ರೆ ದೇಹದ ಅಂತ ಅರ್ಥ. ಸದ್ಭಾವ ನ ವಿದ್ಯತೆ, ಅದು ಎಂದಿಗೂ ಇರುತ್ತೆ ಅನ್ನೋದಿಲ್ಲ. ಸತಶ್ಚ ಆತ್ಮನಃ ನ ಅಸದ್ಭಾವ. ಸತ್ ಅಂತ ಹೇಳಲ್ಪಟ್ಟ ಆತ್ಮನಿಗೆ ಎಂದಿಗೂ ಅಸದ್ಭಾವ ಅನ್ನೋದಿಲ್ಲ. ಅವನು ಇಲ್ಲದೆ ಇರುವಂಥ ಕಾಲವೇ ಇಲ್ಲ, ಎಂದೆಂದಿಗೂ ಇದ್ದಾನವನು. ದೇಹ ಎಂದೆಂದಿಗೂ ಇದೆ ಅಂತ ಇಲ್ಲ, ಇರೋದಿಲ್ಲ. ಅದು ಹಾಗೆ ಒಂದು ಕಾಲದಲ್ಲಿ ಇರುತ್ತೆ, ಒಂದು ಕಾಲದಲ್ಲಿ ಹೋಗ್ಬಿಡುತ್ತೆ. ಉಭಯೋಹೋ ದೇಹಾತ್ಮನೋಹೋ ಉಪಲಭ್ಯಮಾನಯೋಹೋ, ತಿಳಿದು ಬರುತ್ತೆ ಎರಡು. ಉಭಯೋಹೋ ದೇಹಾತ್ಮನೋಹೋ ಉಪಲಭ್ಯಮಾನಯೋಹೋ, ದೇಹ ಆತ್ಮ ಎರಡು ತಿಳಿದು ಬರ್ತಾ ಇರೋದು. ಯಥೋಪಲಬ್ಧಿ, ಉಪಲಬ್ಧಿ ಅನ್ನೋದು ಒಂದು ಪ್ರಮಾಣ. ಯಥಾ ಉಪಲಬ್ಧಿ, ಹೇಗೆ ತಿಳಿದು ಬರುತ್ತೋ ಹಾಗೆ. ತತ್ವದರ್ಶಿಭಿ ಅಂತಹ ದೃಷ್ಟ, ತತ್ವದರ್ಶಿಗಳಾದವರು ಹೇಗೆ ತಿಳಿದು ಬರ್ತಿದೆಯೋ, ಎರಡು ತಿಳಿದು ಬರ್ತಿದೆ ಅಂತ ಭಾಷ್ಯಕಾರರು ಹೇಳ್ತಾರೆ. ಉಪಲಬ್ಧಯೋಹೋ ಉಪಲಬ್ಧಮಾನಯೋಹೋ ಅಂತ ಹೇಳಿದ್ರು. ತಿಳಿದು ಬರ್ತಾ ಇರೋವಂಥ ಎರಡು ಕೂಡ ಯಥಾ ಉಪಲಬ್ಧಿ, ಹೇಗೆ ತಿಳಿದು ಬರ್ತಾ ಇದೆಯೋ ಆ ರೀತಿ ತತ್ವದರ್ಶಿಭಿ, ಆ ರೀತಿ ತತ್ವವನ್ನು ಕಂಡವರು, ಅವರಿಂದ ಅಂತಹ ದೃಷ್ಟ. ನಿರ್ಣಯಾಂತತ್ವಾತ್ ನಿರೂಪಣಸ್ಯ ನಿರ್ಣಯ ಇಹ ಅಂತಶಬ್ದೇನ ಉಚ್ಯತೆ. ಇಲ್ಲಿ ಆತ್ಮ ದೇಹಾತ್ಮ ವಿವೇಕ ನಿರೂಪಣೆ ಆಗ್ತಾ ಇದೆ. ಆ ದೇಹ ಆತ್ಮ ವಿವೇಕದ ನಿರೂಪಣೆ ಎಲ್ಲಿ ಮುಗಿಯುತ್ತೆ, ಅದರ ಹಂತವೆಲ್ಲಿ ಅಂದರೆ ಅದು ನಿರ್ಣಯವಾಗಬೇಕು ವಿಷಯ ಅದರಲ್ಲಿ ಹೇಗೆ ಅಂತ ಹೇಳೋದು. ಒಂದು ಶಬ್ದ ಒಂದು ವಿಚಾರ ವಾದ ಮಾಡ್ತಾ ಇದ್ರೆ ಆ ವಾದದ ಹಂತ ಎಲ್ಲಿ ಮುಗಿಯುತ್ತೆ ಅಂದರೆ ಅದರಲ್ಲಿ ಏನು ವಿಚಾರ ಮಾಡ್ತಿದ್ದಾರೋ ಅದರ ಬಗ್ಗೆ ಒಂದು ನಿರ್ಣಯಕ್ಕೆ ಬಂದ್ಬಿಟ್ರೆ ಅಲ್ಲಿ ಮುಗೀತು ಅಂತ ಅರ್ಥ. ಅದುವೇ ಅಂತ ಹೇಳಲ್ಪಟ್ಟಿದೆ. ನಿರ್ಣಯ ಇಹ ಅಂತಶಬ್ದೇನ ಉಚ್ಯತೆ. ಇಲ್ಲಿ ನಿರ್ಣಯಾಂತತ್ವಾತ್ ನಿರೂಪಣಸ್ಯ, ವಿಷಯವನ್ನು ನಿರೂಪಣೆ ಮಾಡ್ತಿರುವಾಗ ಅದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಿ ಮುಗಿಸಿದ್ರೆ ಒಂದು ನಿರ್ಣಯಕ್ಕೆ ಬರ್ತಾರೆ ಅವಾಗ. ಅದಕ್ಕೆ ಅಂತ ಶಬ್ದದಿಂದ ಇಲ್ಲಿ ಅರ್ಥ ಹೇಳಲ್ಪಟ್ಟಿದೆ. ದೇಹಸ್ಯ ಅಚಿದ್ವಸ್ತುನಃ ಅಸತ್ವಮೇವ ಸ್ವರೂಪಂ. ಅಸತ್ವ ಅಂತ ಹೇಳೋದು ಅರ್ಥ ಇಲ್ಲಿ. ದೇಹ ಅಚಿತ್ತಾದ್ದರಿಂದ ಅಚಿದ್ವಸ್ತು, ವಸ್ತು ಅಂದರೆ ಪರಮಾರ್ಥವಾದದ್ದು. ಅದಕ್ಕೆ ಸ್ವರೂಪ ನಾಶವಿಲ್ಲ, ಆದರೆ ಅವಸ್ಥೆಗಳು ನಾಶವಾಗುತ್ತೆ. ಅವಸ್ಥೆಗಳೆಲ್ಲ ಬರುತ್ತೆ ಹೋಗುತ್ತೆ. ಆದ್ದರಿಂದ ಇದು ಅಪೃಥಕ್ ಸಿದ್ಧವಾದ ಆಗಮಾಪಾಯಿಯಾದ ಧರ್ಮಗಳು. ಅದೆಲ್ಲ ಆಗಾಮಿಕೋ ಅಪೃಥಕ್ ಸಿದ್ಧ ಧರ್ಮ ಅಂತ ಹೇಳಿದ್ರು. ಬರುತ್ತೆ ಹೋಗುತ್ತೆ, ಅದು ನಿತ್ಯವಾದದ್ದಲ್ಲ ಅವಸ್ಥೆಗಳು ದೇಹಕ್ಕೆ. ಅದರಿಂದ ಕೌಮಾರಾವಸ್ಥೆ ಎಂದಿಗೂ ಇರೋದಿಲ್ಲ, ಯೌವನಾವಸ್ಥೆ ಬರುತ್ತೆ, ಅದು ಎಂದೂ ಇರೋದಿಲ್ಲ, ಜರೆ ಆಗುತ್ತೆ, ಅದು ಆಮೇಲೆ ಹೋಗುತ್ತೆ, ಪಂಚಭೂತಗಳು ಆಗಿಬಿಡುತ್ತೆ, ಮತ್ತೆ ಇನ್ನೊಂದು ದೇಹ ಸೂಕ್ಷ್ಮ ಶರೀರ ಬರುತ್ತೆ, ಅದರಿಂದ ಇನ್ನೊಂದು ಸ್ಥೂಲ ಶರೀರ ಬರುತ್ತೆ. ಹೀಗೆ ಒಂದೊಂದು ಪದಾರ್ಥವು ಅಚೇತನ ಪದಾರ್ಥ, ಸತತ ಪರಿಣಾಮಿ ಅಂತ ಹೇಳಲ್ಪಟ್ಟಿದೆ. ಅಚೇತನ ಅದು ಅಚೇತನವಾದದ್ದು ಪ್ರಕೃತಿ ಅಂತ ಹೇಳಲ್ಪಟ್ಟದ್ದು ಸತತ ಪರಿಣಾಮಿ, ಸತತವಾಗಿ ಪರಿಣಾಮವನ್ನು ಹೊಂದ್ತಾನೇ ಇರುತ್ತೆ. ಅದು ಅವಸ್ಥೆಗಳೆಲ್ಲ ಬರುತ್ತೆ ಹೋಗುತ್ತೆ. ಆಗಂತುಕ ಅಂತ ಹೇಳಲ್ಪಟ್ಟಿದೆ. ಆಗಂತುಕೋ ಅಪೃಥಕ್ ಸಿದ್ಧ ಧರ್ಮ ಅವಸ್ಥಃ ಅಂತ ಡೆಫಿನೇಷನ್, ಲಕ್ಷಣ ಅದಕ್ಕೆ. ಬರುತ್ತೆ ಹೋಗುತ್ತೆ, ಅಪೃಥಕ್ ಸಿದ್ಧವಾದ ಧರ್ಮ. ಒಂದು ಪದಾರ್ಥಕ್ಕೆ ಬೇರೆಯಾಗಿ ತಿಳಿಯಕ್ಕಾಗೋದಿಲ್ಲ.
ಅದರ ಜೊತೆಯೇ ಇರುವಂತಹ ಒಂದು ಧರ್ಮ ಅವಸ್ಥೆ ಅಂತ ಹೇಳಲ್ಪಡುವುದು. ಮಣ್ಣು ಮಡಕೆ ಆದಾಗ ಮಡಕೆ ಅನ್ನುವ ಅವಸ್ಥೆ ಬಂತು ಅದೇ ಮಣ್ಣಿಗೆ. ಆ ಮಡಕೆ ಅನ್ನೋದನ್ನು ಮಣ್ಣಿನಿಂದ ಬೇರೆ ಮಾಡೋಕ್ಕಾಗೋದಿಲ್ಲ. ಮಣ್ಣಿನ ಅವಸ್ಥೆಯೇ ಅದು. ಅದರ ಒಂದು ರೂಪ, ಅದರೊಂದು ರೂಪ ಪ್ರಯೋಜನ ಎಲ್ಲ ಇರುತ್ತೆ. ನಾಮ, ಅದಕ್ಕೆ ಒಂದು ವಾಚಾರಂಭಣಂ ವಿಕಾರೋ ನಾಮಧೇಯಂ ಅಂತ ಹೇಳಿದಾಗೆ ವಿಕಾರ ನಾಮಧೇಯಗಳೆಲ್ಲ ಉಂಟಾಗುತ್ತೆ ಅದಕ್ಕೆ ವ್ಯವಹಾರದಲ್ಲಿ. ಇದೆಲ್ಲ ಅವಸ್ಥೆಗಳು. ಆದ್ದರಿಂದ ಅವಸ್ಥೆಗಳು ಬದಲಾಗ್ತಾ ಇರೋದ್ರಿಂದ ಇಲ್ಲಿ ಅಸತ್ವ ಅಂತ ಹೇಳಲ್ಪಟ್ಟಿರೋದು ಅದೇ. ಅದುವೇ ಸ್ವರೂಪ ಅಚೇತನ ವಸ್ತುಗೆ. ಅಚಿದ್ವಸ್ತುನಃ ಅಸತ್ವಮೇವ ಸ್ವರೂಪಂ, ಆತ್ಮನಃ ಚೇತನಸ್ಯ ಸತ್ವಮೇವ ಸ್ವರೂಪಮಿತಿ ನಿರ್ಣಯ ದೃಷ್ಟ. ಆತ್ಮಸ್ವರೂಪ ಎಂದು ಪರಿಣಾಮ ಹೊಂದೋದಿಲ್ಲ. ಜ್ಞಾನಾನಂದ ಸ್ವರೂಪವಾದ್ದು ಏಕರೂಪವಾಗಿದೆ. ಬದ್ಧಾವಸ್ಥೆಯಾಗಲಿ ಮುಕ್ತ ನಿತ್ಯರು, ಬದ್ಧರು, ಮುಕ್ತರು, ನಿತ್ಯರು ಎಲ್ಲರ ಆತ್ಮರ ಸ್ವರೂಪವು ಸಮಾನವಾಗಿ ಒಂದೇ ರೀತಿ ಇರುತ್ತೆ ಎಂದು ಬದಲಾಗೋದಿಲ್ಲ. ಅವಿಕಾರಿ ಅದು. ಆದರೆ ಇವನಿಗೆ ಸ್ವಭಾವದಲ್ಲಿ ಬದಲಾವಣೆ ಉಂಟಾಗುತ್ತೆ. ಸಂಕೋಚ ವಿಕಾಸ ರೂಪವಾಗುತ್ತೆ ಬದ್ಧಾವಸ್ಥೆಯಲ್ಲಿ. ಮುಕ್ತರಿಗೂ ನಿತ್ಯರಿಗೂ ಅದು ಕೂಡ ಇರೋದಿಲ್ಲ. ಆದ್ದರಿಂದ ಇದು ಅಸತ್ವ ಸತ್ವ ಅನ್ನೋದಕ್ಕೆ ಈ ರೀತಿ ಅರ್ಥ. ಚೇತನನಾದ ಆತ್ಮನಿಗೆ ಸತ್ವವೇ ಸ್ವರೂಪ ಅವನಿಗೆ ಅನ್ನುವ ನಿರ್ಣಯ ಕಂಡು ಬಂದಿದೆ. ದೃಷ್ಟ ವಿನಾಶ ಸ್ವಭಾವ ಹಿ ಅಸತ್ವಂ. ಉತ್ಪತ್ತಿ ಆಗುತ್ತೆ, ವಿನಾಶ ಹೊಂದುತ್ತೆ. ಉತ್ಪತ್ತಿಯ ಅಂದರೆ ಏನು ಅಂದರೆ ಕಾರಣಾವಸ್ಥೆಯನ್ನು ಬಿಟ್ಟು ಕಾರ್ಯಾವಸ್ಥೆಗೆ ಬರುವುದೇ ಉತ್ಪತ್ತಿ ಅಂತ ಹೇಳಲ್ಪಡುವುದು. ಅವಸ್ಥೆ ಬದಲಾಗುತ್ತೆ. ಹಿಂದಿನ ಅವಸ್ಥೆಯನ್ನು ಬಿಟ್ಟು ಮುಂದಿನ ಅವಸ್ಥೆಗೆ ಹೋಗೋದೇ ಉತ್ಪತ್ತಿ ಅಂತ ಹೇಳೋದು ಸಿದ್ಧಾಂತದಲ್ಲಿ. ಕಾರ್ಯ ಅಂದರೆ ಅದುವೇ ಅವಸ್ಥಾಂತರಾಪತ್ತಿ ಅಂತ ಹೇಳೋದು. ಅದು ವಿನಾಶವಾಗೋದು ಯಾವುದು ಅಂದರೆ ಹಿಂದಿನ ಅವಸ್ಥೆ ನಾಶವಾಯಿತು, ಮುಂದಿನ ಅವಸ್ಥೆ ಬರುತ್ತೆ. ಇದಕ್ಕೆ ಅಸತ್ವ ಅನ್ನುವ ಶಬ್ದದಿಂದ ಹೇಳಲ್ಪಟ್ಟಿದೆ. ಅವಿನಾಶ ಸ್ವಭಾವಶ್ಚ ಸತ್ವಂ. ಅವಿನಾಶಿ ತದ್ವಿಧಿ ಅಂತ ಹೇಳಿದಾಗ ಅವಿನಾಶ ಸ್ವಭಾವ. ನಿನಗೆ ಆತ್ಮನಿಗೆ ಸ್ವರೂಪದಲ್ಲಿ ಬದಲಾವಣೆ ಆಗೋದಿಲ್ಲ. ಯಥೋಕ್ತಂ ಭಗವತಾ ಪರಾಶರೇಣ ಪ್ರಮಾಣಗಳನ್ನು ತೋರಿಸ್ತಾರೆ ಇಲ್ಲಿ. ವಿಷ್ಣು ಪುರಾಣ ಬಹಳ ಸ್ಪಷ್ಟವಾಗಿ ಇದನ್ನೆಲ್ಲ ತಿಳಿಸುತ್ತೆ. ಅದರಿಂದ ವಿಷ್ಣು ಪುರಾಣದ ಪ್ರಮಾಣ ತೆಗಿತಾರೆ ಮೊದಲು. ತಸ್ಮಾನ್ ನ ವಿಜ್ಞಾನಮೃತೆ ಅಸ್ತಿ ಕಿಂಚಿತ್ ಕ್ವಚಿತ್ ಕದಾಚಿತ್ ವಿದಸ್ತು ಜಾತಂ. ವಿಜ್ಞಾನಮೃತೆ ಕಿಂಚಿತ್ ನ ಅಸ್ತಿ. ಎಲ್ಲವೂ ವಿಜ್ಞಾನವೇ ಅಂತ ಹೇಳಿದ್ರು. ಕ್ವಚಿತ್ ಕದಾಚಿತ್ ದ್ವಿಜ ವಸ್ತು ಜಾತಂ. ಮೈತ್ರೇಯರಿಗೆ ಉಪದೇಶ ಮಾಡ್ತಾರೆ ಅವರು. ಸದ್ಭಾವ ಯೇಷೋ ಭವತೋ ಮಯೋಕ್ತೋ ಜ್ಞಾನಂ ಯಥಾ ಸತ್ಯಂ ಅಸತ್ಯಂ ಅನ್ಯತ್. ಆತ್ಮನ ನಿತ್ಯತ್ವವನ್ನು ಹೇಳ್ತಿದ್ದಾರೆ. ಅನಾಶಿ ಪರಮಾರ್ಥಶ್ಚ ಪ್ರಾಜ್ಞೇರಭ್ಯುಪಗಮ್ಯತೆ ತತ್ತು ನಾಶಿನ ಸಂದೇಹೋ ನಾಶಿ ದ್ರವ್ಯೋಪಪಾದಿತಂ. ಇದಕ್ಕೆಲ್ಲ ವಿಶೇಷವಾದ ಅರ್ಥಗಳಿದೆ ವಿಷ್ಣು ಪುರಾಣದ ಶ್ಲೋಕಗಳಿಗೆ. ಯತ್ತು ಕಾಲಾಂತರೇಣಾಪಿ ನಾಣ್ಯ ಸಂಜ್ಞಾಪೇತಿ ವೈ ಪರಿಣಾಮ ಹರಿಸಂಭೂತಂ ತದ್ವಸ್ತು ನೃಪ ತಚ್ಚ ಕಿಂ. ಇದೆಲ್ಲ ವಿಸ್ತಾರವಾಗಿ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಶ್ರೀ ಭಾಷ್ಯದಲ್ಲಿ ಭಾಷ್ಯಕಾರರೇ ಇದಕ್ಕೆಲ್ಲ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ಅದನ್ನು ನಾವು ನೋಡ್ಕೋಬಹುದು. ಒಂದು ಸತಿ ನೋಡಿದ್ರೆ ನಮಗೆ ವಿಶೇಷವಾಗಿ ಅದರ ಅರ್ಥಗಳೆಲ್ಲ ಇಲ್ಲಿ ತಿಳಿಯುತ್ತೆ. ಅಲ್ಲಿ ಹೇಳಿರೋದೆಲ್ಲ ಆತ್ಮದ ನಿತ್ಯತ್ವ ಮತ್ತೆ ದೇಹದ ಅನಿತ್ಯತ್ವ ಇದುವೇ ಇಲ್ಲಿ ಹೇಳಲ್ಪಟ್ಟಿರೋದು ಅಂತ ಹೇಳಿರೋದು. ಅದನ್ನ ಇಲ್ಲಿ ಹೇಳಲ್ಪಟ್ಟಿರೋದು ಯಸ್ಮಾನ್ನ ವಿಜ್ಞಾನಮೃತೆ ಅಸ್ತಿ ಕಿಂಚಿತ್ ಅಂತ ಹೇಳಿರುವಂತಹದ್ದು. ವಿಜ್ಞಾನಮೃತೆ ಅಸ್ತಿ ಕಿಂಚಿತ್. ಆದ್ದರಿಂದ ಜ್ಞಾನ ಸ್ವರೂಪನಾದ ಆತ್ಮ, ಅವನಿಗಿಂತ ಬೇರೆಯಾದ ವಸ್ತು ಯಾವುದೂ ಇಲ್ಲ ಅಂತ ಅರ್ಥ. ವಿಜ್ಞಾನಮೃತೆ, ಜ್ಞಾನ ಸ್ವರೂಪನಾದ ಆತ್ಮನಿಗಿಂತ ಬೇರೆ ಯಾವುದ ವಸ್ತುಜಾತ ಯಾವುದು ಕೂಡ ಇಲ್ಲಿ ಕ್ವಚಿತ್ ಕದಾಚಿತ್ ದ್ವಿಜ ವಸ್ತುಜಾತಂ. ಇಲ್ಲಿ ಅಸ್ಥಿ ಶಬ್ದ ವಾಚ್ಯವಾದದ್ದು ಅನ್ನುವ ಅರ್ಥ ಬರುತ್ತೆ. ಅಲ್ಲಿ ಅಸ್ಥಿ ಶಬ್ದಗಳಿಗೆ ಅರ್ಥವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಸದ್ಭಾವ ಯೇಷೋ ಭವತೋ ಮಯೋಕ್ತಃ. ಜ್ಞಾನ ಸ್ವರೂಪನಾದ ಆತ್ಮ ಸತ್ಯ ಶಬ್ದ ವಾಚ್ಯನು ಸದ್ಭಾವ ಅಂತ ಹೇಳಲ್ಪಟ್ಟಿದೆ. ಅಚಿತ್ತು ಅಸತ್ ಶಬ್ದದಿಂದ ಹೇಳಲ್ಪಟ್ಟಿದೆ. ಯಥಾ ಸತ್ಯಂ ಸದ್ಭಾವ ಯೇಷ ಭವತೋ ಮಯೋಕ್ತಃ ಜ್ಞಾನಂ ಯಥಾ ಸತ್ಯಂ ಅನ್ಯತ್ ಅಸತ್ಯಂ. ಅಚಿತ್ ಅನ್ನೋದು ಅಸತ್ಯ ಅಂತ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಹಾಗೆಯೇ ಅನಾಶಿ ಪರಮಾರ್ಥಸ್ಯ ಪ್ರಾಜ್ಞೈ ಅಭ್ಯುಪಗಮ್ಯತೆ. ಅನಾಶಿಯಾದದ್ದು ಪರಮಾರ್ಥ ಅನ್ನೋದು ಆತ್ಮತತ್ವವೇ ಅಂತ ಜ್ಞಾನಿಗಳು ಒಪ್ಕೊಂಡಿದ್ದಾರೆ. ತತ್ತು ನಾಶಿನ ಸಂದೇಹ ನಾಶಿ ದ್ರವ್ಯೋಪಪಾದಿತಂ. ಅದನ್ನ ನಾಶ ಹೊಂದುವ ದ್ರವ್ಯದಿಂದ ಯಾವುದು ಉಂಟಾಗುತ್ತೋ ಅಚಿತ್ ಅನ್ನೋದು ಅದು ನಾಶ ಹೊಂದುತ್ತೆ ಅಂತ ಅರ್ಥ.
ಎತ್ತು ಕಾಲಾಂತರೇಣಾಪಿ ನಾಣ್ಯ ಸಂಜ್ಞಾ ಉಪೈತಿ ವೈ. ಆತ್ಮಶಬ್ದಕ್ಕೆ ಆತ್ಮತತ್ವಕ್ಕೆ ಎಂದೆಂದಿಗೂ ಆತ್ಮ ಅಂತಾನೆ ಅದಕ್ಕೆ ಹೆಸರು, ಬೇರೆ ಸಂಜ್ಞೆ ಬರೋದಿಲ್ಲ. ಅದು ಪರಿಣಾಮಾದಿ ಸಂಭೂತಂ ತದ್ವಸ್ತು ನೃಪತಚ್ಚ ಕಿಂ. ಆದರೆ ಆ ಚೇತನ ಹಾಗಿಲ್ಲ. ಅದು ಅಂದ ಎಲ್ಲ ಕಾಲದಲ್ಲಿಯೂ ಪರಿಣಾಮಗಳಿಂದ ಉಂಟಾದ ಬೇರೆ ಸಂಜ್ಞೆಯನ್ನ ಯಾವುದು ಹೊಂದೋದಿಲ್ವೋ ಅದು ಯಾವುದು ಅಂದರೆ ಆತ್ಮ ಅಂತ ಅರ್ಥ. ಪರಿಣಾಮಾದಿ ಸಂಭೂತಾಂ ಅನ್ಯ ಸಂಜ್ಞಾಂ ಕಾಲಾಂತರೇಣಾಪಿ ಯತ್ ನ ಉಪೈತಿ ಅಂತ ಅರ್ಥ. ಇಲ್ಲಿ ಎತ್ತು ಕಾಲಾಂತರೇಣಾಪಿ ನಾ ಅನ್ಯ ಸಂಜ್ಞಾಂ ಉಪೈತಿ ಪರಿಣಾಮಾದಿ ಸಂಭೂತಾಂ. ಪರಿಣಾಮವೇ ಮೊದಲಾದಗಳಿಂದ ಉಂಟಾದದ್ದು. ಪರಿಣಾಮಾದಿ ಸಂಭೂತಾಂ ಅನ್ಯ ಸಂಜ್ಞಾಂ ಬೇರೆ ಒಂದು ಸಂಜ್ಞೆಯನ್ನ ಕಾಲಾಂತರೇಣಾಪಿ ಯಾವ ಕಾಲದಲ್ಲಿಯೂ ಯತ್ ನ ಉಪೈತಿ ಯಾವುದು ಹೊಂದೋದಿಲ್ವೋ ತದ್ವಸ್ತು ನೃಪ ತಚ್ಚ ಕಿಂ. ಅದು ಆತ್ಮಸ್ವರೂಪ, ಅದನ್ನ ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಹೇಳ್ತಾರೆ ಎಂದಿಗೂ ಅದು ಪರಿಣಾಮದಿಂದ ಉಂಟಾದ ಬೇರೆ ಹೆಸರು ಬರೋದಿಲ್ಲ. ಆತ್ಮತತ್ವಕ್ಕೆ ಆತ್ಮಸ್ವರೂಪಕ್ಕೆ ಬರೋದಿಲ್ಲ. ದೇಹ ಸಂಬಂಧದಿಂದ ಅವನಿಗೆ ದೇವ ಅನ್ನಿಸ್ತಾನೆ, ಮನುಷ್ಯ ಆಗ್ತಾನೆ, ಇನ್ನು ವೃಕ್ಷವಾಗ್ತಾನೆ, ಕ್ರಿಮಿ ಆಗ್ತಾನೆ, ಕೀಟವಾಗ್ತಾನೆ, ಎಲ್ಲ ಸಂಜ್ಞೆಗಳು ಬರುತ್ತೆ. ಆದರೆ ಆತ್ಮಸ್ವರೂಪಕ್ಕೆ ಯಾವುದೋ ಈ ಪರಿಣಾಮಗಳಿಂದ ಉಂಟಾಗುವ ಒಂದು ಬೇರೆ ಹೆಸರು ಸಂಜ್ಞೆ ಯಾವುದು ಬರೋದಿಲ್ಲ. ಪ್ರೇತ್ಯ ಸಂಜ್ಞಾ ಅಸ್ತಿ ಅಂತ ಉಪನಿಷತ್ತು ಹೇಳುತ್ತೆ. ಸಂಜ್ಞೆ ಇಲ್ಲ ಅವನಿಗೆ, ಆತ್ಮ ಅಂತ ಹೇಳಲ್ಪಡ್ತಾನಷ್ಟೇ. ಇಲ್ಲಿ ಬದ್ಧ ದಶೆಯಲ್ಲಿರುವಾಗ ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಪುರುಷ, ಸ್ತ್ರೀ ಮೊದಲಾದದೆಲ್ಲ ಬರುತ್ತೆ, ದೇವ, ಮನುಷ್ಯ ಇದೆಲ್ಲ. ಆದರೆ ಆತ್ಮಸ್ವರೂಪದಲ್ಲಿ ಅದು ಯಾವುದೂ ಇಲ್ಲ ಅನ್ನೋದರ್ಥ. ಇಲ್ಲಿಯೂ ಕೂಡ ಅಂತವಂತ ಇಮೆ ದೇಹ ವಿನಾಶಿತ ತದ್ವಿಧಿ. ದೇಹಗಳೆಲ್ಲ ಅಂತ ಹೊಂದಿದೆ. ತದ್ವಿಧಿ ಅವಿನಾಶಿತ ತದ್ವಿಧಿ, ಅದು ಆತ್ಮತತ್ವವು ಅವಿನಾಶಿಯಾದದ್ದು ಅಂತ ತಿಳಿದು ಇದೆಲ್ಲ ಹೇಳಲ್ಪಟ್ಟಿದೆ. ತದೇವ ಸತ್ವಾ ಸತ್ವ ವ್ಯಪದೇಶ ಹೇತು ಇತಿ ಗಮ್ಯತೆ. ಇದು ಸತ್ವಾ ಸತ್ವಕ್ಕೆ ಹೇಗೆ ಚಿತ್ತಚಿತ್ ಅಂತ ಹೇಳ್ತೀರಾ, ಆತ್ಮ ದೇಹ ಅಂತ ಅರ್ಥ ಮಾಡಿದ್ರಲ್ಲ, ಇದನ್ನೆಲ್ಲ ಸಮರ್ಥನೆ ಮಾಡ್ತಾ ಇದ್ದಾರೆ. ಇಷ್ಟು ಪ್ರಮಾಣಗಳಿಂದ ಸಮರ್ಥನೆ ಮಾಡ್ತೀರಾ, ವಿಷ್ಣು ಪುರಾಣದ ಪ್ರಮಾಣಗಳಿಂದ. ಆದ್ದರಿಂದ ಇನ್ನು ಮುಂದೆ ಇಲ್ಲಿ ಸತ್ಕಾರ್ಯವಾದ ಅನ್ನೋದನ್ನ ಹೇಳ್ತಾರೆ ಬೇರೆ ವ್ಯಾಖ್ಯಾನಗಳಲ್ಲಿ. ಅದು ಇಲ್ಲಿ ಹೇಳಲ್ಪಟ್ಟಿಲ್ಲ ಅಂತ ಹೇಳ್ತಾರೆ. ಅತ್ರ ತು ಸತ್ಕಾರ್ಯವಾದಸ್ಯ ಪ್ರಸ್ತತ್ವಾತ್ ಅಥವಾ ಅಸಂಗತತ್ವಾತ್ ನ ತತ್ಪರಃ ಅಯಂ ಶ್ಲೋಕಃ ಅಂತ ಹೇಳಿದ್ರು. ಸತ್ಕಾರ್ಯವಾದ ಅನ್ನೋದು ಒಂದು ವಿಶೇಷವಾದ ವಾದ. ನಾವು ಹೇಳೋದು ಕಾರ್ಯಕಾರಣ ಭಾವದಲ್ಲಿ. ಅದು ಸತ್ಕಾರ್ಯವಾದದಲ್ಲಿ ಸಾಂಖ್ಯರು ಸತ್ಕಾರ್ಯವಾದ ಅಂತಲೇ ಅವ್ರಿಗೂ ಹೆಸರು, ಕಾರ್ಯಕಾರಣವಾದಕ್ಕೆ. ಆದರೆ ಅವರ ಸತ್ಕಾರ್ಯವಾದಕ್ಕೂ ನಮಗೂ ವ್ಯತ್ಯಾಸವಿದೆ. ಸತ್ಕಾರ್ಯವಾದ ಅಂದರೆ ಕಾರ್ಯವು ಕಾರಣದಲ್ಲಿ ಇರುತ್ತೆ ಅಂತ ಅರ್ಥ. ಕಾರ್ಯವು ಕಾರಣದಲ್ಲಿ ಇದ್ದರೆ ಸತ್ಕಾರ್ಯವಾದ ಅಂತ. ಕಾರ್ಯವು ಕಾರಣದಲ್ಲಿ ಇಲ್ಲ, ಹೊಸದಾಗಿ ಉತ್ಪನ್ನವಾಗುತ್ತೆ ಅಂತ ಹೇಳಿದ್ರೆ ಅಸತ್ಕಾರ್ಯವಾದ ಅಂತ ಹೆಸರು. ಕಾರಣವೇ ಇಲ್ಲದೆ ಕಾರ್ಯ ಉಂಟಾಗುತ್ತೆ ಅಂದರೆ ಅಸತ್ ಕಾರಣವಾದ ಅಂತ ಹೆಸರು ಅದಕ್ಕೆ. ಸತ್ಕಾರ್ಯ, ಅಸತ್ಕಾರ್ಯವಾದ, ಅಸತ್ಕಾರಣವಾದ, ಈ ರೀತಿಯೆಲ್ಲ ವಾದಗಳು ಬೇಕಾದಷ್ಟು ಇದೆ. ಅದರಲ್ಲಿ ಸಾಂಖ್ಯರು ಹೇಳೋ ಸತ್ಕಾರ್ಯವಾದ ಹೇಗೆ ಅಂದರೆ ಅವಸ್ಥೆಗಳು ಕೂಡ ಕಾರಣದಲ್ಲಿರುತ್ತೆ ಅಂತ ಹೇಳ್ತಾರೆ. ಒಂದು ಮಣ್ಣಿಗೆ ಘಟಾವಸ್ಥೆ ಉಂಟಾಗುತ್ತೆ, ಕಪಾಲಾವಸ್ಥೆ ಉಂಟಾಗುತ್ತೆ, ಇಲ್ಲ ಒಂದು ರಜಸ್ಸು, ಈ ಅವಸ್ಥೆಗಳು ಕೂಡ ಕಾರಣದಲ್ಲಿ ಮೊದಲೇ ಇರಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಅವಸ್ಥೆಗಳು ಉತ್ಪತ್ತಿ ಆಗುತ್ತೆ, ದ್ರವ್ಯ ಉತ್ಪತ್ತಿ ಆಗಲ್ಲ. ದ್ರವ್ಯ ಒಂದೇ. ಘಟವು ಮಣ್ಣು, ಮಣ್ಣಿನ ದ್ರವ್ಯವೇ ಘಟ ದ್ರವ್ಯವೂ ಕೂಡ. ಆದರೆ ಘಟಾವಸ್ಥೆ ಬೇರೆ, ಮಣ್ಣಿನ ಅವಸ್ಥೆ ಬೇರೆ. ಅವಸ್ಥೆ ಹೊಸದಾಗಿ ಉತ್ಪನ್ನವಾಗುತ್ತೆ, ದ್ರವ್ಯ ಉತ್ಪನ್ನವಾಗಲ್ಲ. ದ್ರವ್ಯ ಮೊದಲೇ ಇರಬೇಕು ಕಾರಣದಲ್ಲಿ. ಇದು ಸತ್ಕಾರ್ಯ, ನಾವು ಹೇಳೋದು ಸತ್ಕಾರ್ಯವಾದ. ದ್ರವ್ಯ ಇಲ್ಲದೆ ಇದ್ರೆ, ಯಾಕೆಂದ್ರೆ ಅದೇ ದ್ರವ್ಯವೇ ಇನ್ನೊಂದು ಅವಸ್ಥೆಗೆ ಹೋಗ್ಬೇಕು ಕಾರ್ಯದಲ್ಲಿ. ಇದು ಕಾಸ್ ಎಫೆಕ್ಟ್ ರಿಲೇಷನ್ ಅಂತ ಹೇಳೋದು. ಸಾಂಖ್ಯರು ಅವಸ್ಥೆಗಳು ಕೂಡ ಮೊದಲೇ ಇದೆ ಅಂತ ಹೇಳಿದ್ರು. ಅದನ್ನ ಅವ್ರು ನಿರೂಪಣೆ ಮಾಡೋಕ್ಕಾಗೋದಿಲ್ಲ. ಆದರೆ ಆ ಸತ್ಕಾರ್ಯವಾದ ಇಲ್ಲಿ ಹೇಳಿಲ್ಲ ಈ ಶ್ಲೋಕದಲ್ಲಿ. ಕೆಲವರು ಹೇಳಿದ್ರು ನಾ ಅಸತಃ ವಿದ್ಯತೆ ಭಾವ. ಸತ್ಕಾರ್ಯ ಹೇಳಿದಾಗ ಇದೆಯಲ್ಲ, ಇಲ್ಲಿ ಇಲ್ಲದೆ ಇರೋದು ಉಂಟಾಗೋದಿಲ್ಲ ಅಂತ ಅರ್ಥ. ಇಲ್ಲದೆ ಇರೋದು ಉಂಟಾಗೋದಿಲ್ಲ ಅಂದ್ರೆ ಹೇಳಿದ್ರೆ ಅಸತ್ಕಾರ್ಯವಾದ ನಿರಾಕರಣೆ ಮಾಡಿದಾಗ ಇದೆ. ಇಲ್ಲಿ ಕಾರಣದಲ್ಲಿ ಕಾರ್ಯ ಇರಬೇಕು ಅಂತ ಹೇಳ್ಬಿಟ್ಟು ಅಭಾವ ವಿದ್ಯತೆ ಸತಃ, ಇದೆಲ್ಲ ಸತ್ಕಾರ್ಯವಾದ ಹೇಳಿದೆಯೋ ಅಂತ ಕೆಲವರು ಅರ್ಥ ಮಾಡ್ತಾರೆ. ಆ ಅರ್ಥ ಇಲ್ಲಿ ಸರಿಯಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮುಂದೆ ಇದನ್ನ ಯಾಕೆ ಅಂದರೆ ದೇಹಾತ್ಮಭಾವದ ವಿವೇಕವನ್ನ ಇಲ್ಲಿ ಮಾಡ್ತಾ ಇರೋದು. ಆದ್ದರಿಂದ ಇಲ್ಲಿ ಒಂದು ನಾಶಿ, ಒಂದು ಅವಿನಾಶಿ, ಒಂದು ನಾಶಿ ಸ್ವಭಾವ ಅನ್ನೋದು ಮುಖ್ಯವಾಗಿ ಹೇಳಬೇಕೇ ಹೊರತು
ಇಲ್ಲಿ ಸತ್ಕಾರ್ಯವಾದ ಅದೆಲ್ಲ ಇಲ್ಲಿ ಪ್ರಸಕ್ತವಾಗಿಲ್ಲ ಅನ್ನೋದು ಭಾಷೆಕಾರರ ಸಿದ್ಧಾಂತ. ಇದರಲ್ಲಿ ಬೇಕಾದಷ್ಟು ಇದರ ಅರ್ಥಗಳಿದೆ. ಇದರಲ್ಲಿ ಅದನ್ನ ಮುಂದೆ ವಿವರವಾಗಿ ನೋಡೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಮುಗಿಸ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ನಿತ್ಯಮುಚ್ಯುತ ಪದಾಂಬುಜಾಮೋಹತಸ್ತರಿಜನಾಯ ಮೇನೆ ಅಸ್ಮದ್ಗುರೋರ್ಭಗವತೋ ಸಿದೇಕ ಸಿಂಧೋ ರಾಮಾನುಜಸ್ಯ ಶರಣಂ ಪ್ರಪದ್ಯೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.